ಜಗದೀಶ್ ಅವರ ಮಕ್ಕಳಾದಂಥ ಮೋಹಿತ್ ಗೌಡ ಮತ್ತು ರೋಹಿತ್ ಗೌಡ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸುಪುತ್ರರಿಂದ ಈ ಒಂದು ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलत्सायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुसर्वसराराध्याय गुरुनाना गुरुपाखण्डखण्डकाय गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपठवे गायचरिताय गायगवराय गन्धर्वप्रियकृपे गायकादीनविग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरप्राणासुताय गौरीगणेश्वराय गौरीप्रणयाय गौरप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि शानाय बालचन्द्राय श्रीगणेशाय धीमहि. ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಪ್ರಾರ್ಥನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಡಾಕ್ಟರ್ ಜಯಪ್ರಕಾಶ್ 88ನೇ ಸಾಲಿನ ವಿದ್ಯಾರ್ಥಿ. ಡಾಕ್ಟರ್ ಜಯಪ್ರಕಾಶ್ ಅಂತ EC ಮೆಂಬರು. ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರ ಹತ್ರ ಸ್ಪೆಷಲ್ ಆಫೀಸರ್ ಆಗಿದ್ದೀನಿ. ಸೊ ಈ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು ಶ್ರೀಯುತ KR ನಟರಾಜ್ ಅವರು, ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಡ್ತಾ ಇದ್ದೀನಿ. ಚಪ್ಪಾಳೆ ತಟ್ಟೋದ್ರ ಮೂಲಕ ಎಲ್ಲ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಒಂದು ಚಾಲನೆ. ದೀಪ ಬೆಳಗಿಸೋದ್ರ ಮೂಲಕ RKMT ಅಂತಕ್ಕಂಥದ್ದು ಒಂದು ಶಕ್ತಿ ಇದು. ನಾವು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ RKMT ದೀಪ ಇದು. RKMTಯ ಎಲ್ಲ ಒಂದು ಪ್ರತಿಭೆಗಳ ಬೆಳಗ್ತಾ ಇರ್ತಕ್ಕಂಥ ದೀಪ ಇದು. ಸೊ ಈ ಒಂದು ನಮ್ಮ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸೋದ್ರ ಮೂಲಕ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ. ಬಹುಶಃ ನಾವೆಲ್ಲ ಹಳ್ಳಿಗಳಿಂದ ಬಂದು ಬೆಂಗಳೂರಲ್ಲಿ ಜಾಗ ಹುಡುಕ್ತಾ ಇದ್ದೀವಿ ವಿದ್ಯಾಭ್ಯಾಸ ಮಾಡೋದಕ್ಕೆ. ನಮ್ಮ ಸಂಬಂಧಿಕರು ನಮ್ಮ ತಂದೆ ತಾಯಿಗಳು ನಮಗೆಲ್ರಿಗೂ ಉತ್ತಮವಾದಂಥ ಭವಿಷ್ಯನ ಕೊಡಬೇಕು ಅಂದಾಗ ಬಹುಶಃ 30-40 ವರ್ಷಗಳಿಂದ ನಮ್ಗೆ ಯಾರೂ ನೆಂಟರಿಷ್ಟು ಇರಲಿಲ್ಲ, ಯಾರೂ ನಮ್ಮನ್ನು ಕರೆದು ಓದಿಸೋರು ಇರಲಿಲ್ಲ. ಸೊ 40-50-60 ವರ್ಷಗಳ ಇತಿಹಾಸ ನೋಡ್ತಾ ಇದ್ದರೆ ನಮ್ಮ ತಂದೆ ತಾಯಿ ಮತ್ತು ಯಾರೋ ಡೋನರು ಇದ್ದಾರೆ ಮತ್ತು ಟ್ರಸ್ಟಿಗಳಿದ್ದಾರೆ ಅಂತೇಳಿ ತೋರಿಸಿ RKMTನಲ್ಲಿ ನಮಗೆಲ್ಲ ಆಶ್ರಯ ಕೊಟ್ಟು ಆ RKMT ಮಣ್ಣಲ್ಲಿ ಬಿದ್ದಂಥ ಎಲ್ಲ ಬೀಜಗಳು ಸಹ ಇವತ್ತು ಎಮ್ಮರಗಳಾಗಿ ಬೆಳೆದಿದ್ದಾವೆ ಅಂದರೆ ಅದಕ್ಕೆಲ್ಲನೂ ಸಹ ನೀವೇ ಕಾರಣ. ಆ RKMT ಮಣ್ಣಿನ ಶಕ್ತಿ ಆ ರೀತಿ ಇದೆ. ಮುಂದೆ ಅಧ್ಯಕ್ಷರು ನಮ್ಮ ವಯ್ಯವರು ಎಲ್ಲ ಮಾತಾಡ್ತಾರೆ. ಸೊ ನಾನು ಹೆಚ್ಚಿದಾಗಿ ಮಾತಾಡ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ. ಹಾಗಾಗಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಉದ್ಘಾಟಕರಾದಂಥ ಶ್ರೀಯುತ ಗೌರವಾನ್ವಿತ ಈ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ವಯ್ಯವರು ಉದ್ಘಾಟನಾ ಭಾಷಣವನ್ನು ಮಾಡಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವರನ್ನು ಕೋರ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಇದು ರಾಜಕೀಯ ವೇದಿಕೆ ಅಲ್ಲ, ಆದರೂ ಭಾರತ್ ಮಾತೆಗೆ ನಮಸ್ಕಾರ ಮಾಡೋದು ತಪ್ಪ? ನಮ್ಮ ತಾಯಿ ಸಮಾನ ಅಲ್ವಾ? ಜೋರಾಗಿ ಹೇಳಬೇಕು, ಭಾರತ್ ಮಾತಾ ಕಿ. ನಿಮಗೆಲ್ರಿಗೂ ನಮಸ್ಕಾರ. RKMT ವಿದ್ಯಾರ್ಥಿಗಳ ಜೀವನದಲ್ಲಿ ಇವತ್ತು ಅವಿಸ್ಮರಣೀಯ ಕ್ಷಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಿಂದಲೋ ಬಂದು ಎಲ್ಲೋ ಬೆಳೆದು ಏನೋ ಆಗಿ ನಾವೆಲ್ಲರೂ ಸೇರಿ ಸಮಾಜದ ಆಸ್ತಿ ಆಗುವುದಕ್ಕೆ ಯಾವುದಾದ್ರೂ ಒಂದು ಸಂಸ್ಥೆ ಕಾರಣ ಆಗಿದ್ದರೆ ಅದು RKMT ಹಾಸ್ಟೆಲ್ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಥ RKMT ಹಾಸ್ಟೆಲ್ನ ನಾವೆಲ್ಲರೂ ವಿದ್ಯಾರ್ಥಿಗಳೇ. ಇವತ್ತು ಬೆಳೆದು ನಿಂತಿರ್ಬೋದು ಭಾಳ ದೊಡ್ಡ ಪ್ರಮಾಣದಲ್ಲಿ, ಆದ್ರೂ ನಾವೆಲ್ಲ ಇಲ್ಲಿ ಸೇರೋದು ವಿದ್ಯಾರ್ಥಿಗಳಾಗಿ ಸೇರಿದ್ದೇವೆ ಹೊರತು ಬೇರೆ ಯಾವುದೂ ವ್ಯವಸ್ಥೆಯಲ್ಲಿ ಇಲ್ಲ. ಸಮಾಜದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೌರವವನ್ನು ಸಂಪಾದನೆ ಮಾಡಿಕೊಂಡಿರುವ ಭಾಳಷ್ಟು ಜನ ಇಲ್ಲಿ ಸೇರಿದ್ದೀರಿ. ನಿಮಗೆಲ್ರಿಗೂ ವೇದಿಕೆ ಮುಖಾಂತರ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಬಹಳ ಖುಷಿ ಇವತ್ತೇನು ಅಂದರೆ 83ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದು 83ರಿಂದ 86ನೇ ಇಸ್ವಿ ತನಕ RKMT ಹಾಸ್ಟೆಲಲ್ಲಿ ಓದಿ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೆದು ನಿಂತಿರೋದು ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತಾ ಇದ್ದೇನೆ. ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತಿದ್ದು RKMT ಹಾಸ್ಟೆಲ್. RKMT ಹಾಸ್ಟೆಲಲ್ಲಿ ಸೀಟ್ ಸಿಗದೇ ಇದ್ದಿದ್ದರೆ ಬಹುಶಃ ನಾವು ನಾನು
ನಾವ್ಯಾರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಆಗ್ತಾ ಇರಲಿಲ್ವೇನೋ ಅನ್ನೋ ಭಾವನೆ ಇವತ್ತು ನಮ್ಗೆ ಬರ್ತದೆ. ನಾವೆಲ್ಲರೂ ಹಳ್ಳಿಯಿಂದ ಬಂದವರು, ಭಾಳ ಬಡತನ, ಬೆಂಗಳೂರು ಯಾರೂ ನೆಂಟ್ರಿಲ್ಲ, 4 ರೂಪಾಯಿ ಬಸ್ ಚಾರ್ಜು, 6 ರೂಪಾಯಿ ಬಸ್ ಚಾರ್ಜ್ ನಮ್ಮೂರಿಂದ ಬೆಂಗಳೂರಿಗೆ. ಡಾಕ್ಟ್ರೇ 2 ರೂಪಾಯಿ ಕಡಿಮೆ ಕೊಟ್ಟರೆ ಕೂತ್ಕೊಳ್ಳೋಂಗೆಲ್ಲ ನಿಂತ್ಕೊಂಡ್ಬರ್ಬೇಕು ಸ್ಟೂಡೆಂಟ್ ಅಂತೇಳಿ. ನಾವು 2 ರೂಪಾಯಿ ಕಡಿಮೆ ಕೊಟ್ಟು 4 ರೂಪಾಯಿ ಕೊಟ್ಟು ನಿಂತ್ಕೊಂಡು ಜಗದೀಶ್ವರ ಬಸ್ ಅಂತ ಬರ್ತಾಯಿತ್ತು. ಆ ಬಸ್ಸಲ್ಲಿ ಬೆಂಗಳೂರಿಗೆ ಬಂದವರು ನಾವು. ಫಸ್ಟ್ ಸೀಟ್ ತಗೊಳ್ಳೋದು ಭಾಳ ದೊಡ್ಡ ಸಾಹಸ. ಅದು ಹೋದ ತಕ್ಷಣ ಈಸಿಯಾಗಿ ಯಾರೂ ಸೀಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಏನು ಪುಟ್ಟರಾಜ್ ಅವರೇ, ಭಾಳ ದೊಡ್ಡ ಸಾಹಸ. ಎಂಟ್ರಿ ಲೆವೆಲ್ಲೇ ಭಾರಿ ಕಷ್ಟ, ಕಂಟಿನ್ಯೂಯೇಷನ್ ಇನ್ನೂ ಕಷ್ಟ. 56% ಬರಲೇಬೇಕು, ತರಳೆ ತಾಪತ್ರೆ ಮಾಡಿರಬಾರ್ದು. ಸಾಯಿ ಪ್ರಸಾದ್ ಆದಿಯಾಗಿ, ರವಿಗೌಡರ ಆದಿಯಾಗಿ ಎಲ್ರಿಗೂ ವಾಚ್ CCTV ಕ್ಯಾಮ್ರಾ ಇರ್ತಾಯಿತ್ತು. ಅವ್ರ ಕಣ್ಣುಗಳೇ ಕ್ಯಾಮ್ರಾ ಅವಾಗ. ಅವರು ನಾವೆಲ್ಲರೂ ಇವತ್ತು ಒಂದು ಮಾತು ಜ್ಞಾಪಕ ಇಟ್ಕೋಬೇಕು, ಅವರು ಅವ್ರ ಮಕ್ಕಳನ್ನು ಇಷ್ಟು ಚೆನ್ನಾಗಿ ಸಾಕಿದಾರ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮನ್ನಂತೂ ಭಾರಿ ಚೆನ್ನಾಗಿ ಸಾಕಿದ್ದಾರೆ. ಇದನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನಂತೂ ಈ ಹಾಸ್ಟೆಲ್ ಸೀಟ್ ತಗೊಳ್ಳೋದಕ್ಕೆ 35 ದಿನ ಬೆಳಗ್ಗೆ 3 ಗಂಟೆ ಹೊತ್ತು, ಸಾಯಂಕಾಲ 3 ಗಂಟೆ ಹೊತ್ತು ಡೋನರ್ ಮನೆ ಹತ್ರ ಹೊತ್ತು ಕಾಯ್ತಾ ಇದ್ದೆ. 35 ದಿನ. ಯಾರಿಗೂ ಈ ಪೇಷನ್ಸ್ ಇದೆಯಲ್ಲೋ ಗೊತ್ತಿಲ್ಲ, ನನಗಂತೂ ಪೇಷನ್ಸ್ ಭಾಳ ಇದೆ. 35 ಡೇಸ್. ಇವತ್ತು ಹೇಳ್ತೀನಿ, ಆ ಡೋನರ್ಸ್ ಸ್ಕೂಟ್ರ್ ನಂಬರು 3335, ಬ್ಲೂಸ್ ಕಲರ್ ಸ್ಕೂಟ್ರು, ಪ್ರಕಾಶ್ ಕೆಫೆ ಮುಂದ್ಗಡೆ ಪಾರ್ಕಿಂಗ್. ಅಲ್ಲಿ ಹೋಗಿ ಕಾದು ರಿಕ್ವೆಸ್ಟ್ ಮಾಡಿ ಕೊನೆಗೆ ಅವರೊಂದು ಮಾತು ಹೇಳಿದ್ರು, 1 ವರ್ಷಕ್ಕೆ ಕೊಡೋದು ನಿನಗೆ, ನೆಕ್ಸ್ಟ್ ಇಯರ್ ಕೊಡೋಲ್ಲ ಅಂದರು. ಸದ್ಯ ಕೊಡಿ ಸ್ವಾಮಿ ಎಂಟ್ರಿ ಆದರೆ ಸಾಕು, ಆಮೇಲೆ ಮುಂದೆ ನೋಡೋಣ ಅಂತೇಳಿ ಒಂದು ಸೇರಿಕೊಂಡಿದ್ದು. ಅಲ್ಲಿ ಸೇರದೆ ಇದ್ದಿದ್ರೆ ನಾನು BEನೂ ಮಾಡೋಕ್ಕಾಗ್ತಾಯಿರಲಿಲ್ಲ, MEನೂ ಮಾಡೋಕ್ಕಾಗ್ತಾಯಿರಲಿಲ್ಲ, PhDನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಅದ್ರ ಮುಖಾಂತರ ರಾಜಕೀಯವಾಗಿ ಇಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯೋಕ್ಕೂ ಬಹುಶಃ ನನ್ನ ಎಷ್ಟೋ ಜನ RKMT ಸ್ನೇಹಿತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರಣೀಭೂತರಾಗಿದ್ದಾರೆ. ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಅವೆಲ್ಲ. ಅಂಥ RKMT ನನಗೊಬ್ಬನಿಗೆ ಅಲ್ಲ, ನಿಮಗೆಲ್ರಿಗೂ ಬದುಕು ಕೊಟ್ಟಿದ್ದೀರಿ, ಬದುಕನ್ನು ಕಟ್ಕೊಂಡಿದ್ದೀರಿ. ಅವರವರ ಬುದ್ಧಿವಂತಿಕೆಗೆ ತಕ್ಕನಂತೆ ಅವ್ರ ಜೀವನದಲ್ಲಿ ಬದುಕು ಕಟ್ಕೊಂಡಿದ್ದೀರಿ. ಹಾಗಾಗಿ ಐ ಕ್ಯಾನ್ ಸೇ ದ ಗ್ಯಾಲಕ್ಸಿ ಆಫ್ ಎಂಟೈರ್ ಸೊಸೈಟಿ ಈಸ್ ಹಿಯರ್ ಅಂತ. ಯು ಆರ್ ರೆಪ್ರೆಸೆಂಟಿಂಗ್ ದ ಗ್ಯಾಲಕ್ಸಿ ಆ್ಯಂಡ್ ಡಿಗ್ನಿಟಿ ಆಫ್ ಎಂಟೈರ್ ಸೊಸೈಟಿ ಈಸ್ ಹಿಯರ್. ನೀವಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ. ಎಲ್ಲರೂ ಅವರವರೇ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಕಾಪಾಡಿಕೊಂಡಿದ್ದೀರಿ, ಗೌರವವನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದ ಆಸ್ತಿಯಾಗಿ ಮಾರ್ಪಾಟಾಗಿದ್ದೀರಿ. ಸಮಾಜದ ಆಸ್ತಿಯಾಗಿ ಮಾರ್ಪಾಟಾಗಿದ್ದೀರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ 380 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಒಟ್ಟಿಗೆ ಸೇರ್ತೀವಿ ಅಂದರೆ ವಿವೇಕಾನಂದರ ಒಂದು ಮಾತು ಜ್ಞಾಪಕ ಬರ್ತದೆ. 20 ಜನ ಕಮಿಟೆಡ್ ಇರುವ ಯುವಕರನ್ನ ಕೈ ಕೊಡಿ, ಈ ದೇಶ ಕಟ್ತೀನಿ ಅನ್ನೋ ಮಾತನ್ನು 380 ಜನ ದೊಡ್ಡ ಶಕ್ತಿ ಇಲ್ಲಿದ್ದರೆ ಬಹುಶಃ ಸಮಾಜವನ್ನು ಪರಿವರ್ತನೆ ಮಾಡೋ ಶಕ್ತಿ ನಿಮಗೆ ಬಿಟ್ಟು ಇನ್ಯಾರ ಕೈ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಶಕ್ತಿ ನಿಮ್ಮಲ್ಲಿದೆ. ಹಾಗಾಗಿ ನೋಡ್ತಾ ಇದ್ದೀನಿ, ಭಾಳ ದೂರದ ಊರುಗಳಿಂದ ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ, ನಿವೃತ್ತಿ ಆದವರು ಬಂದಿದ್ದೀರಿ, ನಿವೃತ್ತಿ ಆಗೋರು ಬಂದಿದ್ದೀರಿ, ಬೇರೆ ಬೇರೆ ಸ್ತರಗಳಲ್ಲಿ ಪದಾಧಿಕಾರಿಗಳಿಗೆ ಕೆಲಸ ಮಾಡೋರು ಬಂದಿದ್ದೀರಿ. ಭಾಳ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಇವತ್ತು ನಿಮಗೆ ಹೆಂಗೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಇದು ಅವಸ್ಮರಣೀಯ ಕ್ಷಣ ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ವೆಟರ್ನರಿ ಸೀಟ್ ಸಿಗಲಿಲ್ಲೋ, ಅದೇ ಕಾಲೇಜ್ ಇರುವ ಏರಿಯಾಗೆ MLA ಸೀಟ್ ಅಂತೂ ಸಿಕ್ತು. MLAನೂ ಆದೆ. ಹಾಗಾಗಿ ಆ ಹಾಸ್ಟೆಲ್ನ ಪ್ರಭಾವ, ಆ ಮಣ್ಣಿನ ಗುಣ, ಆ ಡೋನರ್ಸ್ನ ಹೃದಯ ವೈಶಾಲ್ಯತೆ ನನಗೆ ಇವಾಗಲೂ ಭಾಳ ಖುಷಿಯಾಗುತ್ತೆ. ಈ ರಜೆಗಳು ಬಂದಾಗ ತಿಂಡಿ ಇರ್ತಾ ಇರಲಿಲ್ಲ. ಆ ತಿಂಡಿ ಬೇಕು ಅಂದರೆ ನಾವು ಅವ್ರ ಡೋನರ್ಸ್ ಮನೆಗಳ ಹತ್ರ ಹೋಗಿ ಕೇಳ್ಕೊಂಬರ್ಬೇಕಾಗಿತ್ತು. ಹೌದಾ ಅಲ್ವೋ? ಸೊ ಅದೊಂಥರ ಯುದ್ಧ ಗೆದ್ದಂಗೆ, ತಿಂಡಿ ಕೊಡಿಸ್ಕೊಂಡ್ಬಿಟ್ರೆ ಅವತ್ತು ಯುದ್ಧ ಗೆದ್ದಂಗೆ ಅವತ್ತು. ಸೊ ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ಸ್ ಇದ್ದೀರಿ, ಇಲ್ಲಿ ಡಾಕ್ಟರ್ಸ್ ಇದ್ದೀರಿ, ಇಂಜಿನಿಯರ್ಸ್ ಇದ್ದೀರಿ. ಅಲ್ಲಿ ಹಾಸ್ಟ್ಲಿಗೆ ಹೋಗೋದೇ 2 ಉದ್ದೇಶಕ್ಕೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲಿದೆ. ಭಾರಿ ಕಡಿಮೆ ಜನ. ಆಮೇಲೆ ಡೋನರ್ಸು ಕೊಡ್ತಾ ಇರಲಿಲ್ಲ ಸೀಟು. ಯಾರಿಗೆ? ಕಾಮರ್ಸು, BA BS ಕೊಡ್ತಾ ಇರಲಿಲ್ಲ.
ನನ್ನ ಸೀಟಲ್ಲಿ ಓದುವನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ BSc ಆವಾಗ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ಅವ್ರಿಗೆ ಆಸೆ ಇರ್ತೇನೋ ಗೊತ್ತಿಲ್ಲ. ನನಗೆ ಫಸ್ಟ್ ಸೀಟ್ ಕೊಟ್ಟವರು ಬೇಗೂರು ಮುನ್ನಾಗಪ್ಪ ಅವ್ರ ಮಗ ಲಿಂಗಪ್ಪ ಅಂತ. ನಾನು MLA ಆದಮೇಲೆ ಹುಡ್ಕೊಂಡಿದ್ದೆ ಅವ್ರ ಮನೆಗೆ, ಸಿಗಲಿಲ್ಲ. ಆಮೇಲೆ ಯಾರೋ ಹೇಳಿದ್ರು ಚಾಲುಕ್ಯ ಹೋಟ್ಲ್ ಹತ್ರ ಇದ್ದಾರೆ ಅಂತೇಳಿ. ಚಾಲುಕ್ಯ ಹೋಟ್ಲ್ ಹತ್ರ ಹೋದೆ. ಗಡ್ಡ ಬಿಟ್ಬಿಟ್ಟವ್ರೆ, ಸಿಗ್ತಾ ಇಲ್ಲ ಅವ್ರು ನನಗೆ. ನಾನು ಹೋಗಿ ಸರ್ ನಮಸ್ಕಾರ ಸರ್ ಅಂದೆ. ಯಾರೇ ನೀವು ಅಂತ. ರೋಬ್ ಹಂಗೆ ಇತ್ತು. ಯಾರೇ ನೀವು ಅಂತ. ಸರ್ ನಾರಾಯಣ ಸ್ವಾಮಿ ಸರ್. ಏನು ಅಂತ. ಸರ್ ನಾನು ಇವಾಗ MLA ಹೆಬ್ಬಾಳ, ನೀವೇ ಸರ್ ಹಾಸ್ಟೆಲ್ ಸೀಟ್ ಕೊಟ್ಟಿದ್ದು ನನಗೆ, ನಿಮ್ಮ ಹಾಸ್ಟೆಲ್ ಓದಿ ಇವತ್ತು MLA ಆಗಿದ್ದೀನಿದ್ದೆ. ಖುಷಿಯಾಗಿ ದಬ್ಕೊಂಬಿಟ್ರು. ಏನಪ್ಪ ಹುಡ್ಕೊಂಬಂದಿದ್ದೆಲ್ಲ, ಹೋಗಿ ನಾನು ಭೇಟಿ ಮಾಡೋಕ್ಕೆ ನೀವು ಅಂತೇಳಿ. 2ನೇ ವರ್ಷಕ್ಕೆ ಈ ಮೇಲೂರು ಈ ಡಾಕ್ಟರ್ ನಾಗರಾಜ್ ಅಂತ US ಅಲ್ಲಿದ್ದಾರೆ. ಪಾಪ ನಾನು ನೋಡಿಲ್ಲ ಅವ್ರನ್ನ. ಅವ್ರ ಮಾವ KV ಸುಬ್ಬಯ್ಯನವರು, ರವಿಗೌಡರು ಚಿಕ್ಕಪ್ಪ, ಇಲ್ಲಿ ಗುಟ್ಟಳ್ಳಿಯಲ್ಲಿ. ಅವ್ರು ಕೊಡಿಸಿದ್ರು ಅವ್ರು ಹೇಳಿ, ಫೋನ್ ಮಾಡಿ ಹೇಳಿ ಹಿಂಗೆ ಕೊಡ್ತೀನಪ್ಪ, ಯಾರೋ ಒಳ್ಳೆ ಹುಡುಗ ಇದ್ದಂಗಿದ್ದಾನೆ ಅಂತೇಳಿ ಕೊಟ್ಟರು. ನಾನು ದೇವ್ರು ಚೆನ್ನಾಗಿ ಮಾಡಿದ ಮೇಲೆ ಇವತ್ತು ಒಕ್ಕಲಿಗ ಸಂಘದಲ್ಲಿ ಸುಮಾರು ನಾನು ದುಡ್ಡು ಕಟ್ಟಿ ಇಟ್ಟಿದ್ದೀನಿ. ವರ್ಷಕ್ಕೆ 10 ಜನಕ್ಕೆ ಸೀಟ್ ಕೊಡ್ತೀನಿ. 10 ಜನಕ್ಕೆ ನಾನು ಮತ್ತು ನನ್ನ ಹೆಂಡತಿ ಹೆಸರಲ್ಲಿ 10 ಜನಕ್ಕೆ ಸೀಟ್ ಕೊಡುವಷ್ಟು ಅದರಲ್ಲಿ ಡಿಪಾಸಿಟ್ ಮಾಡಿಟ್ಟಿದ್ವಿ. ನನಗೆ ಆಸೆ. ಸುಮಾರು ಸಲ ನಟರಾಜ್ ಕೇಳಿದೆ, ನಾನು ಸಾಯಿ ಪ್ರಸಾದ್ ಅವ್ರಿಗೆ ಕೇಳಿದೆ, ಈ RKMTಯಲ್ಲಿ ಏನಾದರೂ ಸೀಟ್ಗಳು ಕೊಡ್ತೀರಾ ಅಂತ. ಮೊದಲು ತೊಗೊಂಡ್ಬಿಟ್ರು ಕೊಟ್ಟು ಟೈಮಲ್ಲಿ. ಯಾರು ನಮ್ಮ ರಾಮರಾಜು ಇಲ್ಲೇ ಇದ್ದಾನೆ, ಅವ್ರ ಅಣ್ಣ ಎಲ್ಲ ತೊಗೊಂಡು ಅಂತ ಕಾಣ್ತದೆ. ಆದರೆ ನಾವು ತಗೊಳ್ಳೋ ಶಕ್ತಿ ಬರೋ ಟೈಮ್ಗೆ ನಿಲ್ಲಿಸ್ಬಿಟ್ರು ಅವರು. ಇವಾಗ ನಮ್ಗೆ ಎಂಟ್ರಿಗೆ ಅವಕಾಶ ಇಲ್ಲವೇ ಇಲ್ಲ ಅಲ್ಲಿ. ಆದ್ರೂ ಹಾಸ್ಟೆಲ್ ಸಂಕಷ್ಟದಲ್ಲಿದ್ದು ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಇವತ್ತು ಸಾಯಿ ಪ್ರಸಾದ್ ಅವ್ರ ಮನೆಗೆ ನಾವು ಹೋಗ್ತಾ ಇರ್ತೀವಿ, ಅವರು ನಮ್ಮ ಮನೆಗೆ ಒಂದು ಸಲ 2 ಸಲ ಬಂದಿದ್ದರು. ಎಲ್ಲರೂ ಸೇರಿ ಹಾಸ್ಟೆಲ್ದೊಂದು BDA ಇಶ್ಯೂ ಇದೆ, ಅದನ್ನು ಸಾಲ್ವ್ ಮಾಡಬೇಕಾಗಿದೆ. ಅದನ್ನು ಮಾಡಿಸ್ಕೊಡೋಣ. ನೀವೆಲ್ಲರೂ ಅದಕ್ಕೆ ಭಾಗಿದಾರರು. ನಾನು ಅನ್ನೋದು ಬೇಡ, ನಾವೆಲ್ಲರೂ ಸೇರಿ ಭಾಗಿದಾರರು. ವೇರ್ ಆಲ್ ಸ್ಟೇಕ್ ಹೋಲ್ಡರ್ಸ್. ನಾವೆಲ್ಲ ಸೇರಿ ಇನ್ನೊಂದು ಅಂಥ ಸಂಸ್ಥೆಯನ್ನು ಹುಟ್ಟಾಗುವ ಒಂದು ಪ್ರಯತ್ನ ಮಾಡಬೇಕು. ನಾವೆಲ್ಲ ಸೇರಿ ಮಾಡಬೇಕು. ಯಾರು ಇತಿಹಾಸ ಓದಿರಲ್ವೋ ಇತಿಹಾಸ ಬರೆಯೋಕ್ಕೆ ಅವ್ರ ಕೈಲಾಗಲ್ಲ. ಯಾರು ಹಿಂತಿರುಗಿ ದಾರಿ ಹಿಂದಿನಿಂದ ಬಂದ ದಾರಿಯನ್ನು ಜ್ಞಾಪಕ ಮಾಡ್ಕೊಳ್ಳಲ್ವೋ ಅವ್ರಿಗೆ ಮುಂದಿನ ದಾರಿ ಕಾಣಲ್ಲ. ಎರಡನ್ನೂ ಜ್ಞಾಪಕ ಇಟ್ಕೋಬೇಕು ನಾವು. ಆ ಕಾಲದಲ್ಲಿ ಕೈ ಹಿಡಿದು ಮೇಲೆದ್ದವ್ರನ್ನ ಜ್ಞಾಪಕ ಇಟ್ಕೋಬೇಕು. ಆ ಒಂದು ವ್ಯವಸ್ಥೆಯಿಂದ ನಾವು ಮೇಲಕ್ಕೆ ಬಂದಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಯಾವಾಗಲೂ ಮೂಡ್ತಾ ಇರಬೇಕು. ನಾನು ದೊಡ್ಡವನಾಗಿಬಿಟ್ಟಿದ್ದೀನಿ, ನಾನು ದೊಡ್ಡ ಡಾಕ್ಟರ್ ಆಗಿದ್ದೀನಿ, MLA ಆಗಿದ್ದೀನಿ, ಇನ್ನೊಬ್ಬನಾಗಿದ್ದೀನಿ, ಮತ್ತೊಬ್ಬನಾಗಿದ್ದೀನಿ, ಮರೆತೋಗೋದಲ್ಲ. ಆದರೆ ದ ಹ್ಯುಮಿಲಿಟಿ ವಿ ಮಸ್ಟ್ ಕಲ್ಟಿವೇಟ್ ಅವರ್ ಸೆಲ್ಸ್. ಹ್ಯುಮಿಲಿಟಿ ಅನ್ನೋದು ಭಾಳ ಮುಖ್ಯ. ಅದನ್ನು ಡೆವಲಪ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ನನ್ನಿಂದ ಏನಾದರೂ ಸಮಾಜಕ್ಕೆ ಕೊಡೋಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಮರ್ಶೆ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು, ಚರ್ಚೆಗೆ ಒಂದು ನಾಂದಿ ಹಾಡಬೇಕು. ನಿಜ, ನಾವೆಲ್ಲ ಬುದ್ಧಿವಂತರು, ಒಂದು ಕಡೆ ಸೇರೋಕ್ಕೆ ಆಗೋದೇ ಇಲ್ಲ. ನನಗೆ ಗೊತ್ತಿದೆ, ನಿಮ್ಮನ್ನೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಬೇಕಾದ್ರೆ ನಟರಾಜು ಅವ್ರ ತಂಡ ಎಷ್ಟು ಕಷ್ಟಪಟ್ಟಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಎಲ್ಲ ಕೊಯ್ರಿಗಳಿಗೂ ಉತ್ತರ ಹೇಳೋಕ್ಕೆ ಭಾರಿ ಕಷ್ಟ ಇದೆ. ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಭಾಷಣ ಮಾಡೋಕ್ಕೆ ಕೊಟ್ಟಿದ್ರೆ ಭಾಷಣ ಈಸಿಯಾಗಿ ಮಾಡ್ತಾಯಿದ್ದೀನಿ. ಬಟ್ ಈ ಜನ ಸೇರ್ಸೋಕ್ಕೆ ಈ ಕ್ರೀಮನ್ನು ಸೇರ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದೆ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ಐತಿಹಾಸಿಕ ಬಹಳ ಸಂಸ್ಕಾರವಂತ ಈ ಒಂದು ಮೊದಲನೇ ಕಾರ್ಯಕ್ರಮಕ್ಕೆ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಅಂದರೆ ಮೊದಲನೇ ದೊಡ್ಡ ಮಟ್ಟದ ವಾರ್ಷಿಕ ಸರ್ವ ಸದಸ್ಯ ಸಭೆ. ಇನ್ನು ಮುಂದೆ ರೆಗ್ಯುಲರಾಗಿ ಸೇರೋಣ. ಒಂದೊಂದು ಮೀಟಿಂಗಲ್ಲಿ ಒಂದು ಅಜೆಂಡಾ ಸೆಟ್ ಮಾಡೋಣ. ಅಜೆಂಡಾವನ್ನು ನೆಕ್ಸ್ಟ್ ಮೀಟಿಂಗ್ಗೆ ಅಜೆಂಡಾದ ಪ್ರೋಗ್ರೆಸ್ ಬಗ್ಗೆ ರಿವ್ಯೂ ಮಾಡೋಣ. ಒಳ್ಳೆಯ ಉಪಕಾರ ಸ್ಮರಣೆಯನ್ನು ಮಾಡಿಕೊಳ್ಳೋಣ. ಒಂದು ಅಜೆಂಡಾ ಸೆಟ್ ಮಾಡಬೇಕು ನೆಕ್ಸ್ಟ್ ಮೀಟಿಂಗ್. ಅಟ್ಲೀಸ್ಟ್ ಇವತ್ತು ಫಸ್ಟ್ ಮೀಟಿಂಗ್ಗೆ ನಿಮ್ಮ ಅಜೆಂಡಾ ಏನೂ ಇಲ್ಲ ಅಂದ್ಕೊಂಡಿದ್ದೇನೆ. ಅದು ನೆಕ್ಸ್ಟ್ ಮೀಟಿಂಗ್ ಒಂದು ಅಜೆಂಡಾ ಸೆಟ್ ಮಾಡಬೇಕು. ಅಜೆಂಡಾ ಮುಖಾಂತರ ವಿ ವಾಂಟೆಡ್ ಟು ಬಿಕಮ್ ಅಸೆಟ್ ಟು ದ ಸೊಸೈಟಿ. ವಿ ವಾಂಟೆಡ್ ಟು ಕ್ರಿಯೇಟ್ ಅಸೆಟ್ ಫಾರ್ ದ ಸೊಸೈಟಿ. ಆ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಸೇರಿ ಚರ್ಚೆ ಮಾಡೋಣ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಗೌರವಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ತಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ಸಮಿತಿಯ ಎಲ್ಲ ಸದಸ್ಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಇಷ್ಟೊತ್ತು ನನ್ನ 4 ಮಾತುಗಳನ್ನು ಕೇಳಿದಂಥ ಎಲ್ಲ ಹಿರಿಯರಿಗೆ, ಎಲ್ಲ ಗಣ್ಯಮಾನ್ಯರಿಗೆ, ಎಲ್ಲ ನಮ್ಮ ಹಿತೈಷಿಗಳಿಗೆ, ಎಲ್ಲ RKMTಯ ಎಲ್ಲ ಕುಟುಂಬ ಸದಸ್ಯರಿಗೆ
ವಿಶೇಷವಾದ ಧನ್ಯವಾದ ಸಲ್ಲಿಸಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ನಡೆದು ಬಂದ ದಾರಿಯನ್ನು ಮರಿತಾ ಇರೋನು ಮಾತ್ರ ಮುಂದಿನ ಭವಿಷ್ಯವನ್ನು ಕಾಣಬಲ್ಲ ಅಂತೇಳಿ RKMTಯ ಅವರ ಒಂದು ದಾಖಲಾತಿ ಪ್ರವೇಶಾತಿಯಿಂದ ಹಿಡಿದು ಅವರು ಬೆಳೆದು ಬಂದಂಥ ದಾರಿಗಳನ್ನು ಜೊತೆಗೆ ಅವರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಭಾಳ ಉತ್ತಮವಾದಂಥ ತಿರುವನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ ಈ ಒಂದು ಅಜೆಂಡಾ ಸೆಟ್ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳಿಗೆ ಈ ಥರದ್ದು ಒಂದು ನೀವು ಪ್ರತಿಯೊಬ್ಬರು ಒಂದೊಂದು ಶಕ್ತಿ RKMTಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ದೊಡ್ಡ ಪ್ರಮಾಣದಲ್ಲಿದ್ದು ನಿಮ್ಮದೇ ಆದಂಥ ಶಕ್ತಿ ನೀವು ಹೊಂದಿದ್ದೀರಿ. ಇನ್ನೊಂದು ಈ ಥರದ ಹಾಸ್ಟೆಲನ್ನು ಹುಟ್ಟು ಹಾಕ್ಬೋದು ಅಂತೇಳಿ ಇದೇ ರೀತಿ ಒಂದು ಅಜೆಂಡಾ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಸಹ ನಾವು ಉತ್ತಮವಾದಂಥ ಒಂದು ಚಪ್ಪಾಳೆಯನ್ನು ಕೊಟ್ಟು, ಯಾಕೆಂದರೆ ಅಜೆಂಡಾ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟು, ಕನಸನ್ನು ಕಾಣೋದು ತುಂಬ ಇಂಪಾರ್ಟೆಂಟು. ಸೊ ನಾವು ಸಾಯಿ ಪ್ರಸಾದ್ ಸರ್ ಅವ್ರ ಮನೆಗೆ ಹೋದಾಗ ಅವ್ರ ಶ್ರೀಮತಿ ನಾರಾಯಣಸ್ವಾಮಿ ಅವರ ಶ್ರೀಮತಿಯವರನ್ನು ಪ್ರಶ್ನೆ ಕೇಳಿದರು. ಅವ್ರ ಮನೆಯಲ್ಲಿ ಯಾವ ರೀತಿ ಹಾಸ್ಟೆಲ್ ವಾತಾವರಣ ಇದೆ ಅಂದರೆ, ಮೇಡಮ್ ಅವ್ರು ಸಾಯಿ ಪ್ರಸಾದ್ ಸರ್ಗೆ ಒಂದು ಪ್ರಶ್ನೆ ಕೇಳಿದರು, ಸರ್ ನಾವು ತುಂಬ ದಿವಸದಿಂದ ಒಂದು ಬೇಡಿಕೆ ಇಟ್ಟಿದ್ದೀರಿ, ನಮಗೊಂದು ಹಾಸ್ಟೆಲ್ ಡೋನರ್ ಸೀಟ್ ಕೊಡಿ ಅಂತ. ಸೊ ಆ ರೀತಿ ಇಡೀ ನಾವು ಯಾವುದೇ ರೀತಿಯಾದಂಥ ಒಂದು ವಾತಾವರಣವನ್ನು ಹಾಸ್ಟೆಲ್ ವಾತಾವರಣ ಮರಿದೆ ನಮ್ಮ ಮನೆಗಳಲ್ಲಿ ನೀವೆಲ್ಲರೂ ಸಹ ಅದೇ ರೀತಿ ಇದ್ದೀರಿ ಅಂತೇಳಿ ನಾನು ಭಾವಿಸ್ತಾ, ದೂರದ ಊರುಗಳಿಂದ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಬರೋಕ್ಕಾಗಿಲ್ಲ. ಆದರೆ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಶಿವಾನಂದ್ ಸರ್ ಅವರು ಸಿಂಗಪೂರಿಂದ ಬಂದಿದ್ದಾರೆ. ಅವ್ರಿಗೆ ದೊಡ್ಡ ಚಪ್ಪಾಳೆ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಕೋರ್ತೀನಿ. ಸೊ ಅದೇ ರೀತಿ ನೀವು ಸಹ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅಜೆಂಡಾವನ್ನು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ನಟರಾಜ್ ಅವರು ಮತ್ತು SM ಪ್ರಸಾದ್ ಅವರು ಮುಂದೆ AGMನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವರನ್ನು ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಇದನ್ನು ಸಹ ಮೊಮೆಂಟೋನು ಸಹ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಸಹ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಬಿಡುಗಡೆ ಮಾಡಬೇಕು. ಗೋಪಾಲರು ದಯಮಾಡಿ ಅದನ್ನು ಬಿಡುಗಡೆ ಅನಾವರಣ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮಗೆಲ್ಲ ಅವಿಸ್ಮರಣೀಯರಾದಂಥ ಈ ಒಂದು ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ ಅಂದರೆ ನಟರಾಜ್ ಸರ್ ನಮ್ಮ ಅಧ್ಯಕ್ಷರು ಇದನ್ನೆಲ್ಲ ಹುಡುಕಿ ಭಾಳ ಅಚ್ಚುಕಟ್ಟಾಗಿ ನಮ್ಮ EC ಮೆಂಬರ್ಗಳ ಜೊತೆ ಎಲ್ಲ ಮಾತಾಡಿ, ಬಹುಶಃ ಅಲ್ಲಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಸಹ ನಮ್ಮ ಜೀವನಕ್ಕೆ ರೂವಾರಿಗಳಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ನಮ್ಮ ಅಧ್ಯಕ್ಷರನ್ನು ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ SM ಪ್ರಸಾದ್ ಅವರು. ನಮ್ಮ ಹಾಸ್ಟೆಲ್ಲು ನಡೆದು ಬಂದ ರೀತಿ ನೋಡಿದ್ರೆ ಇದು ನಿಜವಾಗ್ಲೂ ಅದ್ಭುತ. ಅಲ್ಲಿಂದ ಹೊಡೆದಂಥ ಬೀಜಗಳಿರ್ಬೋದು, ಗಿಡಗಳಿರ್ಬೋದು, ಅದ್ಭುತವಾಗಿ ಬೆಳೆದಿದ್ದಾರೆ. ಈ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದೆ. ಆಮೇಲೆ ಅವರನ್ನು ನೆನಿಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಆಮೇಲೆ ಅವರು ಹಾಕ್ಕೊಟ್ಟಂಥ ದಾರಿ ಏನು, ಅವರು ಬಡ ಹುಡುಗರನ್ನ ಐಡೆಂಟಿಫೈ ಮಾಡಿ ಊರುಗಳಿಂದ ಕರ್ಕೊಂಬಂದು, ಆ ಕಾಲದಲ್ಲಿ ಅವರು ಎಷ್ಟು ಬೇಕಾದ್ರೆ ಜಮೀನುಗಳು ಕೊಂಡ್ಕೊಬೋದಾಗಿತ್ತು. ಅವರು ಇಲ್ಲಿ ಇನ್ವೆಸ್ಟ್ ಮಾಡದೇ ಇದ್ದಿದ್ರೆ, ಹಾಸ್ಟೆಲ್ಗಾಗಲಿ ಅಥವಾ ಕಲ್ಯಾಣ ಮಂಟಪಕ್ಕಾಗಲಿ ಇನ್ವೆಸ್ಟ್ ಮಾಡದೆ ಅವರು ಜಮೀನು ಕಡೆ ಹೋಗಿದ್ದಿದ್ರೆ, ಬಟ್ ಅಲ್ಲಿನ ಬೆಲೆನೇ ಬೇರೆ. ಬಟ್ ಬೆಳೆದಿರೋ ವಿದ್ಯಾರ್ಥಿಗಳ ಅಲ್ಲಿಂದ ಬಂದಂಥ ಫಲಿತಾಂಶನೇ ಬೇರೆ. ಇಡೀ ಸಮಾಜಕ್ಕೆ, ಒಂದು ಮನುಕುಲಕ್ಕೇ ಅದೊಂದು ಉದಾಹರಣೆ ಆಗಿದೆ. ಆಮೇಲೆ ಇವತ್ತು ನಾವು ಮೊಮೆಂಟನ್ನು ನಾವು ರಿಲೀಸ್ ಮಾಡಿದ್ವಿ. ಆ ಮೊಮೆಂಟದು ಪ್ರತೀಕತೆ ಏನು ಅಂದರೆ, ಅದನ್ನು ನೀವು ಆಫೀಸಲ್ಲಾದರೂ ಇಟ್ಕೊಬೋದು, ಮನೆಯಲ್ಲಾದರೂ ಇಟ್ಕೊಬೋದು. ಆ್ಯಕ್ಚುಲಿ ಅದು ನಮ್ಮ ದೇವ್ರ ಮನೆಗಳಲ್ಲಿ ಸೇರ್ಬೇಕಾದಂಥ ಒಂದು ಫೋಟೋ. ಆಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ಮ ಸ್ನೇಹಿತರು, ನಡೆದು ಬಂದ ದಾರಿನ ಮರ್ತವರು ಮುಂದೆ ಅವ್ರಿಗೆ ದಾರಿ ಸರಿಯಾಗಿ ಸುಗಮವಾಗಿರೋದಿಲ್ಲ ಅಂತಲೂ ಹೇಳಿದ್ರು. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ನಡೆದು ಬಂದ ದಾರಿ, ಕೈ ಹಿಡಿದಂಥ ಜನ ಅವರನ್ನು ಮತ್ತು ಫ್ಯಾಮಿಲಿನಲ್ಲಿ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಒಡ ಹುಟ್ಟಿದ ಅಣ್ಣ ತಮ್ಮಂದರು ಮತ್ತು ಸ್ನೇಹಿತರನ್ನ ಯಾವತ್ತೂ ಕೈ ಬಿಡಬೇಡಿ. ಸಾಕಷ್ಟು ಏರುಪೇರುಗಳು ನೋಡಿರ್ತೀವಿ ಜೀವನದಲ್ಲಿ, ಬಟ್ ನಾವು ಮುಂದೆ ಬರೆದ ಮೇಲೆ ಅವ್ರನ್ನೆಲ್ಲ ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ತಂದೆ ತಾಯಿಗೆ ಮಾಡಿದಂಥ ದ್ರೋಹ ಅಥವಾ ಈ ಸಮಾಜಕ್ಕೆ ಮಾಡಿದಂಥ ದ್ರೋಹ ಅಂತ ನಾನು ಬಯಸಿದ್ದೀನಿ. ವೆನ್ಯೂ ಎಲ್ಲ ಇದು ಮಾಡಬೇಕಾದ್ರೆ ಭಾರಿನೇ ಕಷ್ಟ ಆಯಿತು. ನಮ್ಮ ಈ ಜಾಸ್ತಿ ಜನ ಅವ್ರು ಎನ್ರೋಲ್ ಮಾಡಲಿಕ್ಕೆ ನಮ್ಮ ಮಾಧುರೆಡ್ಡಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮ್ಮ ಡಾಕ್ಟ್ರು ಹಿನ್ನೆಲೆ ಏನು ಎಲೆಮರೆ ಕಾಯ್ತಾರೆ, ನಮ್ಮ ಡಾಕ್ಟ್ರು ವೆಂಕಟಾಚಲಪತಿಯವರು, ಪ್ರಸಾದು, ಎಲ್ಲರದ್ದು ಶ್ರಮ ಇದೆ ಇಲ್ಲಿ. ಈಗ ಇಟ್ಸ್ ಕನೆಕ್ಟಿವಿಟಿ ಆಫ್ ಆಲ್ RKMTians. ನನಗೆ ತುಂಬ ಸೀನಿಯರ್ಸು, ಜಾಸ್ತಿ ಸೀನಿಯರ್ಸ್ ಗೊತ್ತಿಲ್ಲ, ಜೂನಿಯರ್ಸ್ ಕಡಿಮೆ ಗೊತ್ತಿರೋದು. ಎಲ್ಲರೂ ಕನೆಕ್ಟ್ ಆದರೆ ಇಟ್ ಬಿಕಮ್ಸ್ ಎ ಬಿಗ್ಗೆಸ್ಟ್ ನೆಟ್ವರ್ಕ್ ಪ್ರಾಬಬ್ಲಿ ಇನ್ ಬೆಂಗಳೂರು, ಎಸ್ಪೆಷಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, agriculture graduates, veterinary science graduates and the businessmen.
ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಕೈಂಡ್ಲಿ ಕೋಆಪ್ರೇಟ್ ಫಾರ್ ದಿ ನೆಕ್ಸ್ಟ್ ಟೈಮ್. ಆ್ಯಂಡ್ ಇದಕ್ಕೆ ಮುಂದಕ್ಕೆ AGM ಕಾರ್ಯಕ್ರಮ ಇದೆ, ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂಡ್ರಿ, ಅದನ್ನು ಮುಗಿಸ್ಬಿಡ್ತೀವಿ, ಮುಂದಕ್ಕೆ ಕಾರ್ಯಕ್ರಮ ಮುಂದುವರ್ಸೋಣ. ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ತಮ್ಮ ಮನದಾಳದ ಮಾತುಗಳನ್ನು ಅಧ್ಯಕ್ಷರು ಹಂಚ್ಕೊಂಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಇದೇ ಹಾಸ್ಟೆಲ್ನಲ್ಲಿ ಅಧ್ಯಯನ ಮಾಡಿ ಶ್ರೀಯುತ ಗೋಪಾಲಕೃಷ್ಣ ಸರ್ IAS ಲೇಬರ್ ಕಮಿಷನರ್ ಅವರು ಇವತ್ತು ಆಗಮಿಸಿದ್ದಾರೆ. ಸೊ ನಿಮ್ದೆಲ್ಲರೂ ಸಹ ಒಂದೊಂದು ಶಕ್ತಿ ಅಂತ ಹೇಳ್ತಾ ಮುಂದಿನದನ್ನು ಪ್ರಸಾದ್ ಅವರು ನಡೆಸ್ಕೊಡ್ಬೇಕು ಅಂತ ಹೇಳ್ಕೊಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ತಮ್ಮಲ್ಲೊಂದು ಕ್ಷಮೆ, ಇಲ್ಲಿ ನಮ್ಮದು 2 ಈವೆಂಟ್ ಇದೆ, ಒಂದು AGM ಮತ್ತು ಇನ್ನೊಂದು ಗೆಟ್ ಟುಗೆದರ್ ಫಂಕ್ಷನ್ ಅಂತ. ಸೊ ಹಂಗಾಗಿ ಸ್ವಲ್ಪ ಅದು ಇದು ಸ್ವಲ್ಪ ಮಿಕ್ಸ್ ಆಗ್ತಿದೆ. ಇವಾಗ ಕ್ವಿಕ್ಕಾಗಿ ನಮ್ಮದು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನ ಮುಗಿಸ್ಬಿಡ್ತೀವಿ, ಮತ್ತು ಗೆಟ್ ಟುಗೆದರ್ ಸಮಾರಂಭಕ್ಕೆ ಅಥವಾ ಆ ಈವೆಂಟ್ಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೊದಲನೇ ಪಾಯಿಂಟು AGM ಅಲ್ಲಿ ರೆಕಾರ್ಡಿಂಗ್ ಆಫ್ ಮೀಟಿಂಗ್ ನೋಟಿಸ್ ಆಫ್ AGM. ಸೊ ಐ hereby record before you the meeting notice of annual general body meeting of RKMT Old Boys Association. This meeting notice has been already communicated to all the members of the association through WhatsApp and emails, and for some through SMS. So I hereby seek your permission to record this notice. I hope you all consent. Thank you all. ಒಂದು ಕಡೆ ಅಥವಾ ಲಾಸ್ಟ್ ಜನರಲ್ ಬಾಡಿ ಮೀಟಿಂಗ್ ನಡೆದಿದ್ದು 2019ರಲ್ಲಿ. ಅದಾದ ನಂತರ ನಾವು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಡೆಸೋಕ್ಕೆ ಸ್ವಲ್ಪ ಸಮಸ್ಯೆ ಆಯಿತು ಕೋವಿಡಿಂದ. ತದನಂತರ ಹಾಸ್ಟೆಲ್ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಆಕ್ಟಿವಿಟಿನೂ ಸ್ವಲ್ಪ ಕಡಿಮೆ ಆಯಿತು, AGPMನ್ನು ಮಾಡ್ಸೋಕ್ಕಾಗಲಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ನಾವು ನಮ್ಮ ಸಂಘದ ಅಥವಾ ನಮ್ಮ EC ಕಮಿಟಿ ವತಿಯಿಂದ ಅದನ್ನು ಕ್ಷಮೆ ಯಾಚಿಸ್ತೀವಿ. ಆದಾಗ್ಯೂ ಹಲವಾರು ಚಟುವಟಿಕೆಗಳನ್ನ ನಾವು ಮಾಡಿದ್ದೀವಿ. 2018-19 ನಮ್ಮ ಅಸೋಸಿಯೇಷನ್ ವತಿಯಿಂದ ಸುಮಾರು 17 ಜನ ಸ್ಟೂಡೆಂಟ್ಸ್ಗೆ, ಮತ್ತು 2019-20 ಅದೇ ಕಾರ್ಯಕ್ರಮ ಮುಂದುವರಿತಾ ಸುಮಾರು 40 ಸ್ಟೂಡೆಂಟ್ಸ್ಗೆ ಓವರ್ 3 lakhs ಅಷ್ಟು ಸ್ಕಾಲರ್ಶಿಪ್ಸ್ನ ಕೊಟ್ಟಿದ್ದೀವಿ. ಅದೊಂದು ದೊಡ್ಡ ಕಾರ್ಯಕ್ರಮ. ಮತ್ತು ಅದೇ ಸಾಲಿನಲ್ಲಿ ಒಂದು ಮೋಟಿವೇಶನ್ ಪ್ರೋಗ್ರಾಮ್ ಅಂತ ಹಳೆ ಸ್ಟೂಡೆಂಟ್ಸ್ಗೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳ ನಮ್ಮ ಹಾಸ್ಟೆಲ್ ಬೈಲಾ ಅಥವಾ ನಮ್ಮ ಅಸೋಸಿಯೇಷನ್ ಬೈಲಾ ಇಟ್ ಈಸ್ ಏಮಿಂಗ್ ಅಟ್ ದ ವೆಲ್ಫೇರ್ ಆಫ್ RKMT ಕರೆಂಟ್ ಸ್ಟೂಡೆಂಟ್ಸ್ ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್ ಆ್ಯಂಡ್ RKMT ಹಾಸ್ಟೆಲ್ ಆ್ಯಂಡ್ RKMT ಟ್ರಸ್ಟ್ ಆ್ಯಂಡ್ ಡೋನರ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಸ್ಕಾಲರ್ಶಿಪ್ ಕೊಡೋದಕ್ಕೋಸ್ಕರ ನಮ್ಮ ದಾನಿಗಳು, ನಮ್ಮ ಸ್ಟೂಡೆಂಟ್ಸ್, ಹಳೆ ಸ್ಟೂಡೆಂಟ್ಸು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ವಿ ಯೂಸ್ ಟು ಗೆಟ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. 43 ಲಕ್ಷ ರೂಪಾಯಿ ಜಸ್ಟ್ ವಿತಿನ್ ಎ ಸ್ಪ್ಯಾನ್ ಆಫ್ 15 days ನಮ್ಮ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ಗೋಸ್ಕರ. ಸೊ ಇದು ನಮ್ಗೆ ಒಂಥರ ಎನ್ಕರೇಜ್. ಯಾವ ಥರ ಎನ್ಕರೇಜ್ ಅಂದರೆ ಇದೊಂದೇ ಅಲ್ಲ, ಫ್ರಮ್ ದ ಡೇ 1 2013 ಜನವರಿ ಅಥವಾ ಫೆಬ್ರವರಿ ಆಸ್ಪಾಸ್ನಲ್ಲಿ ನಾವು ಒಂದು ಕೆಲವರು, ನಾನು, ಕೆಂಪರಾಜು, ಮಾಧವರೆಡ್ಡಿಯವರು, ಈ ಥರ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನಟರಾಜ್ ಸರ್ ನಮಗೆ ಸಿಕ್ಕಿದ್ರು. ಅವ್ರ ಹೆಸರು ಮಾತ್ರ ಹೇಳ್ತೀನಿ, ಹಲವಾರು ಜನ ಈ ಥರ ನಮಗೆ ನಮ್ಮ ಅಸೋಸಿಯೇಷನ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿವಿಧ ಕಾರಣಗಳಿಂದ ಕೋವಿಡ್ ಇರೋದ್ರಿಂದ ನಾವು ವಾರ್ಷಿಕ ಸಭೆ ನಡೆಸಿರಲಿಲ್ಲ.
ಸೊ ಈಗ ಪ್ರೆಸೆಂಟ್ 23-24 ಕ್ರೋಢೀಕೃತ ಎಲ್ಲ ಏನಾಗಿದೆ, ಕ್ಯಾಪಿಟಲ್ ಅಕೌಂಟು 19,31,860 ರೂಪಾಯಿ, ಕರೆಂಟ್ ಲಯಬಿಲಿಟೀಸು 2,882 ರೂಪಾಯಿ, ಒಟ್ಟು ಟೋಟಲ್ಲು 19,34,742. ಸೊ ಇನ್ವೆಸ್ಟ್ಮೆಂಟು 14 ಲಕ್ಷ ಡೆಪಾಸಿಟ್ ಮಾಡಿದಿರಿ. ಸೊ ಕರೆಂಟ್ ಅಸೆಟ್ಸು ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ 5,34,742 ಇದೆ. 19,34,742 ರೂಪಾಯಿ ಟೋಟಲ್ ಅಮೌಂಟ್ ಇದೆ. ಈಗ ನಿನ್ನೆ ಇದಕ್ಕೆ ನಾವು ತೊಗೊಂಡಾಗ ಸೊ 1 ಲಕ್ಷ ಮತ್ತೆ ಡೆಪಾಸಿಟ್ ಮಾಡಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟಿದ್ದೀರಿ. 5,84,000 ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. 5 ಲಕ್ಷ ರೂಪಾಯಿ ನಿನ್ನೆ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಡ್ರಾ ಮಾಡಿದಿರಿ. ಡೋನರ್ಸಿಂದ 3,69,000 ರೂಪಾಯಿ ಬಂದಿದೆ. ಒಟ್ಟು ಈ ನಮ್ಮ ಅಸೋಸಿಯೇಷನ್ನಲ್ಲಿ ಮೆಂಬರ್ಸು ಮತ್ತು 9,000 ರೂಪಾಯಿ 9,000 ಮತ್ತು 1,000 ರೂಪಾಯಿ ಥರ 250 ಜನ ಮೆಂಬರ್ಸ್ ಇದ್ದಾರೆ. ಸೊ ಅವ್ರ ಕಡೆಯಿಂದ ನಾವು ಇದೆಲ್ಲ ಮಾಡಿಕೊಂಡು ಏನು ಉಳಿದಿದ್ದ ಅಮೌಂಟ್ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಿ. ಈಗ ಪ್ರೆಸೆಂಟು ನಮ್ಮಲ್ಲಿ 20,84,000 ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ. We seek approval for the audit reports and annual reports of the association. ಈಗ ಆರ್ ಕೆ ಎಮ್ ಟಿ ಹಾಸ್ಟೆಲನ್ನು ರಿನ್ಯೂವಲ್ ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಂಡು. ನಾನು ಡಾಕ್ಟರ್ ರಮೇಶ್ ಅಂತ ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟನರಿ ಸರ್ವಿಸಸ್. ಈಗ ಆರ್ ಕೆ ಎಮ್ ಟಿ ಹಾಸ್ಟೆಲನ್ನು ರಿನೋವೇಷನ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಈಗ ಡೋನರ್ಸ್ನ ಅನುಮತಿ ಪಡೆದು ನಾವು ಇನ್ನೊಂದು ಫ್ಲೋರ್ ಕಟ್ಟಲಿಕ್ಕೆ ಪ್ರಯತ್ನ ಪಡ್ಬೋದಾ ನಮ್ಮ ಆರ್ ಕೆ ಎಮ್ ಟಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನಿಂದ? ಅದನ್ನು ನಾವು ಫಸ್ಟ್ ಇದು 13ರಲ್ಲಿ ಮಾಡಿದಾಗ 17/11/2013 ಇದು ಮಾಡಿದಾಗ ನಮ್ಮದು ಉದ್ಘಾಟನೆ ಮಾಡಿದಾಗ ಆಗಲೇ ನಾವು ಹೇಳಿದ್ವಿ, ಇಲ್ಲಿ ತಣ್ಣೀರಿದೆ, ನಾವೆಲ್ಲ ಮಾಡಿಬಿಟ್ಟಿದ್ದೀವಿ, ನಿಮಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಸೋಲಾರ್ ಹಾಕ್ಸ್ಕೊಡ್ತೀವಿ, ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ. ಇಲ್ಲ ಅದಕ್ಕೆ ಯಾವುದು ಕೊಡೋದಿಲ್ಲ ಅಂದರು. ಬಾತ್ರೂಮು ರೆನೋವೇಟ್ ಮಾಡಿಕೊಡ್ತೀವಿ ಅಂತ ಇನ್ನೊಂದು ಸಾರಿ ಕೇಳಿದ್ವಿ. ಅಲ್ಲಿ ನಮಗೆ ಯಾವುದೇ ವಿಧವಾದಂಥ ನಾವು ಅವರ ಜಾಗನ ಉಪಯೋಗಿಸ್ಕೊಳ್ಳೋಕ್ಕಾಗಲಿ ಅಥವಾ ಅದನ್ನು ಇಂಪ್ರೂವ್ ಮಾಡೋಕ್ಕಾಗಲಿ ಅವರು ಅದನ್ನು ಯಾವುದು ಇದಿಲ್ಲ. ಅವರು ಟ್ರಸ್ಟಿಗಳೇ, ನಾವು ಸ್ಟೂಡೆಂಟ್ಸೇ. ಅಲ್ಲ ಇನ್ನೊಂದು ಸಾರಿ ಮೊನ್ನೆನೂ ಇನ್ನು ಫರ್ದರ್ ಮೊನ್ನೆನೂ ಕೂಡ ನಾನು ಸಾಯಿ ಪ್ರಸಾದ್ ಸರ್ ಹತ್ರ ಮಾತನಾಡಿದ್ವಿ, ಈ ಥರ ಇದೆ ಸರ್, ಏನಾದರೂ ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೋದಾ ಅಂತ. ಇಲ್ಲಪ್ಪ ನಮ್ಮ ಪಾಡಿಗೆ ನಾವು ಮಾಡ್ಕೊತೀವಿ, ನಿಮ್ಮದು ಏನಿದೆಯೋ ಮಾಡಿ ಅಂತಲೂ ಹೇಳಿದ್ದಾರೆ. ಈಗ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಹನೀಯರು ಇದ್ದಾರೆ, ಹಾಗೆ ಸರ್ಕಾರ ಕೂಡ ನಮ್ಮ ಜೊತೆ ಇದೆ, ಸರ್ಕಾರದ ಇವರು ಕೂಡ ಇರೋದ್ರಿಂದ ಎಲ್ಲ ಸೇರಿ ಒಂದು ಜಾಗವನ್ನು ಏನಾದರೂ CA ಸೈಟನ್ನು ತೊಗೊಂಡು ನಾವೆಲ್ಲ ಒಟ್ಟಾಗಿ ಸೇರಿ ಮತ್ತೊಂದು ಆ ಥರದ್ದೊಂದು ಸಂಸ್ಥೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಆಶಯ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಈಗ ಆ ಮಹನೀಯರೆಲ್ಲ ಮಾಡಿದ್ದಾರೆ ಅಂದಾಗ ನಾವೆಲ್ಲ ಒಟ್ಟಾಗಿ ಸೇರಿ ಏನಾದ್ರು ಇಂತಹದೊಂದು ಮತ್ತೊಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರೆ ಇನ್ನೊಂದು ತಲೆಮಾರಿಗೆ ಬಹಳ ಉಪಯುಕ್ತ ಆಗುತ್ತೆ. ಇದ್ರ ಬಗ್ಗೆ ಏನಾದರೂ ನಾವೆಲ್ಲ ಕೂತು ಯೋಚನೆ ಮಾಡ್ಬೋದು ಅಂತ ನನ್ನ ಸಲಹೆ. ಅದಕ್ಕೆ ತಮ್ಮ ಉತ್ತರ. ಧನ್ಯವಾದ. ಲೇಡೀಸ್ ಆ್ಯಂಡ್ ಜೆಂಟ್ಸ್ ಬೇರೆ ಬೇರೆ ಹಾಸ್ಟೆಲ್ನ ನಮಗೆ ನಮ್ಮದೇ ಆದಂಥ ಜಾಗ ಇಲ್ಲ ಆಫೀಸ್ಗೆ, ಅದ್ರದ್ದು ಸೇರಿ ಸಿ ಎನಲ್ಲಿ ಎಲ್ಲಾದರೂ ಒಂದು 2 ಸಣ್ಣ ಸೈಟ್ ಕೊಟ್ಟರೆ ಸಾಕು ನಮಗೆ. ಒಂದು ಕಡೆ ಲೇಡೀಸು, ಒಂದು ಕಡೆ ಜೆಂಟ್ಸು, ಇಬ್ಬರಿಗೂ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕಾರ್ಯವೃತ್ತಿನಲ್ಲಿದೆ. ಸೊ ದಯವಿಟ್ಟು ಆ ಟೈಮ್ಗೆ ತಮ್ಮ ಎಲ್ಲ ಸಹಕಾರ, ಸಲಹೆ ಮತ್ತು ಹಣ ಸಹಾಯ ಎಲ್ಲ ಬೇಕಾಗುತ್ತೆ. ಸೊ ದಯವಿಟ್ಟು ನಿಮ್ಮ ಸಲಹೆಗೆ ಧನ್ಯವಾದಗಳು. ಇಲ್ಲಿ ಇರ್ತಕ್ಕಂಥ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ತುಂಬ ವರ್ಷಗಳಿಂದ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಟ್ ಒಳ್ಳೊಳ್ಳೆ ಕಾರ್ಯಕ್ರಮಗಳು 2019ವರೆಗೂ ಆಯಿತು. 2019 ಆದ ತಕ್ಷಣ ಕಾರ್ಯಕ್ರಮಗಳು ತುಂಬ ಡಲ್ ಆಗೋಯಿತು. ಕೋವಿಡ್ ಮುಗಿದಾಗಲೇ 3 ವರ್ಷ ಆಯಿತು. 3 ವರ್ಷದಲ್ಲಿ ಅದು ರೀಸನ್ ಅಲ್ಲ, ಮಾಡಬೇಕಂತ ಒಂದು ಮನಸ್ಸಿದ್ದು ನಾವೇನು ದುಡ್ಡನ್ನ ಇವತ್ತು ಕಲೆಕ್ಟ್ ಮಾಡಿದ್ವಿ, 20 ಲಕ್ಷ ಏನು ಬ್ಯಾಂಕಲ್ಲಿ ಇಟ್ಕೊಂಡಿದ್ವಿ, ಅದನ್ನು ಸದುಪಯೋಗ ಆಗಬೇಕು. ಎಲ್ಲೋ ಒಂದು ಕಡೆ ಯಾವುದೋ ಕಾರ್ಯಕ್ರಮಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಹಾಗಂತೇಳಿ ನಾವು ಬ್ಯಾಂಕಲ್ಲಿ ಇಟ್ಕೊಂಡು ಅದನ್ನು ನಾವು ತೋರಿಸ್ಕೊಂಡಿರೋದಲ್ಲ. ಇದು ನಾವು ಒಂಥರ ಸಮಾಜ ಕಾರ್ಯಕ್ರಮನ ಮಾಡಬೇಕು. ಸಾಮಾಜಿಕವಾಗಿ ಏನಾದರೂ ಸೊಸೈಟಿಗೆ ಕೊಡ್ತಾಯಿದ್ದು. ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಇವತ್ತು ನಾರಾಯಣಸ್ವಾಮಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಇದೇ ಥರದ್ದು ಇನ್ನೊಂದು ಹಾಸ್ಟೆಲ್ನ ಹುಟ್ಟಾಕ್ಬೋದು, ನಮ್ಮಲ್ಲೆಲ್ಲ ಅಂಥ ಶಕ್ತಿ ಇದೆ ಅಂತ. ಆ ಥರ ಶಕ್ತಿನ ಮತ್ತೆ ಇವತ್ತು ಇನಿಷಿಯೇಟ್ ಆಗಿದೆ. ಇವತ್ತು ಅದು ಒಳ್ಳೆ ಒಂದು ಕಾರ್ಯಕ್ರಮ. ಆ ಥರದ ಕಾರ್ಯಕ್ರಮಗಳು ಪ್ರತಿ ವಾರ್ಷಿಕ ಸಭೆ ಮಾಡಿದಾಗ ಕೂಡ ಏನೋ ಒಂದು ಥರದ ಕಾರ್ಯಕ್ರಮಗಳು ಹುಟ್ಟಾಗ್ತವೆ. ಅದನ್ನು ದಯವಿಟ್ಟು ಈ ಕಮಿಟಿಯವರು ಯಾರಿದ್ದಾರೆ ದಯವಿಟ್ಟು ಪ್ರತಿ ವರ್ಷ ವಾರ್ಷಿಕ ಸಭೆ ನಡೀಲೇಬೇಕು.
ಅದನ್ನು ಮ್ಯಾಂಡೇಟ್ರಿ ಮಾಡ್ಕೊಳ್ಳಿ. ರೀಸನ್ಸ್ ಏನೋ ಇರ್ಬೋದು, ಬೇರೆ ಬೇರೆ ರೀಸನ್ಸ್ ಕೊಟ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡು ಏನೂ ಇರಲಿಕ್ಕಾಗಲ್ಲ. ಆಮೇಲೆ ಇನ್ನೊಂದು ನನ್ನ ಒಂದು ಕಳಕಳಿ ಅಂದರೆ, ಏನು ಕಾರ್ಯಕ್ರಮ ಮಾಡ್ತೀರಿ ಅದು ಎಲ್ಲ ಸರ್ವ ಸದಸ್ಯರಿಗೂ ತಿಳಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅದು ತಿಳಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗ್ರೂಪಲ್ಲಿ ಏನು ಸ್ಕಾಲರ್ಶಿಪ್ ಕೊಟ್ಟರು ಅಥವಾ ಇನ್ನೊಂದು ಏನಾದ್ರು ಕಾರ್ಯಕ್ರಮ ಮಾಡಿದ್ವಾ, ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಸರ್ವ ಸದಸ್ಯ ಇವತ್ತೇನು 350 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಆಸೆ ಇದೆ, ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅವರೆಲ್ಲರ ಉದ್ದೇಶನ ನೀವು ಸ್ವೀಕರಿಸಿ ಅದನ್ನು ಯಾರನ್ನು ಲೀಡ್ ಮಾಡಬೇಕಾದ್ರೆ ಒಬ್ಬ ಲೀಡರ್ ಬೇಕೇ ಬೇಕು. ಆ ಲೀಡರ್ಶಿಪ್ ತಗೊಂಡು ದಯವಿಟ್ಟು ಮುಂದುವರಿರಿ, ಅದು ತುಂಬ ಚೆನ್ನಾಗಾಗುತ್ತೆ. ಇವತ್ತೇನು ನಮಗೆ 60 ವರ್ಷದ ಹಿಂದೆ ನಮಗೊಂದು ಹಾಸ್ಟೆಲ್ ಕೊಟ್ಟಿದ್ದಾರೆ, ನಮ್ಮನ್ನೆಲ್ಲ ಇವತ್ತು ಇಲ್ಲಿ ಬೆಳೆಸಿದ್ದಾರೆ. ಆ ಥರ ನಾವು ಇನ್ನೊಂದು ಬೆಳೆಸ್ಬೋದು, ಇನ್ನೊಂದು ಜನ್ರೇಷನ್ಗೆ ನಾವು ಹುಟ್ಟಾಕಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಆ ಶಕ್ತಿ ಕೊಟ್ಟಿದ್ದಾನೆ ಇವತ್ತು ದೇವರು. ಆ ಶಕ್ತಿನ ನಾವು ಉಪಯೋಗಿಸ್ಕೊಂಡು, ಎಲ್ಲರಿಗೂ ಆಸೆ ಇದೆ, ಏನೋ ಒಂದು ಕೊಡಬೇಕು ಅಂತ ಆಸೆ ಇದೆ, ಲೀಡರ್ಶಿಪ್ನ ಕೊರತೆ ಇದೆ. ಆ ಕೊರತೆನ ದಯವಿಟ್ಟು ನೀಗಿಸಿ ಅಂತೇಳಿ ನಾವು ಇಂದು ಈ ಕಾರ್ಯಕ್ರಮ ನಾನು ಹೇಳ್ಕೊಳ್ತೀನಿ. ಒಂದು 2-3 ಮಾತ್ರ ಬದಲಾವಣೆ ಬಯಸಿದ್ರು ಅಷ್ಟೇ. ನಾವು ಕೇಳ್ತಿದ್ದೀವಿ ಇವಾಗ್ಲೂ ಇಟ್ ಈಸ್ ಓಪನ್ ಫಾರ್ ಆಲ್. ನಾವು ಇವಾಗಲೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಇವಾಗ್ಲೂ ನಾವು ಆಹ್ವಾನ ಕೊಡ್ತೀನಿ. ಯಾರಾದರೂ ನಾನು ಡಾಕ್ಟರ್ ಶ್ರೀಧರ್ ಅಂತ 1996ರಿಂದ 2003 ನಾನು ಸುಮಾರು 7 ವರ್ಷ ಸತತ ಹಾಸ್ಟೆಲ್ ಪಡ್ಕೊಂಡಿದ್ದೀನಿ. ಬೋತ್ ನನ್ನ PUC ಮತ್ತು MBBS ಅಲ್ಲಿದ್ದೆ. ಈಗ ಸ್ವತಃ ಒಂದು NGO ಮತ್ತು ದೀಪಶ್ರೀ ಆಸ್ಪತ್ರೆಯನ್ನು ರನ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಸ್ನೇಹಿತರು ದೇವರಾಜ್ ಹೇಳ್ತಾಯಿದ್ರು, ನಮ್ಮದು ಎಲ್ಲ ಏನೇನು ನಾವು ಇವತ್ತು ಸೇರಿದ್ದೀವಿ ಎಲ್ಲರೂ ಸೇರಿ ಒಂದು ಹಾಸ್ಟೆಲ್ಲು ಸ್ಟಾರ್ಟ್ ಮಾಡೋಣ ಅಂತ, ಒಂದು CA ಜಾಗ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಬಟ್ ಐ ನೋ ದಿ ಡಿಫಿಕಲ್ಟೀಸ್ ಹೌ ಟು ಟೇಕ್ ದಿ CA ಸೈಟ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ನೋಟಿಫಿಕೇಷನ್ ಆಗಬೇಕು, ಗೌರ್ಮೆಂಟ್ ಅಪ್ರೂವಲ್ ಆಗಬೇಕು. ಇಟ್ ಟೇಕ್ಸ್ ಮಿನಿಮಮ್ 3 to 5 years. ಈಗ ನನಗೂ ಒಂದು CA ಸೈಟಲ್ಲಿ ಒಂದು ಆಸ್ಪತ್ರೆ ಕಟ್ತಾಯಿದ್ದೀನಿ. ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ 2019. ಈಗ ಹಾಸ್ಪಿಟಲ್ ಬರೀ 2 ಫ್ಲೋರ್ ಆಗಿದೆ. ಸೊ ಹಾಗಾಗಿ ಏನು ಕೇಳ್ತಾಯಿದ್ದೀನಿ ಅಂದರೆ, ಮಿನಿಮಮ್ CA ಸೈಟಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ 5 ವರ್ಷ ಬೇಕಾಗುತ್ತೆ. ಅದಕ್ಕೆ ನಾವು ಈಗ ಬೆಂಗಳೂರಲ್ಲಿ ಕೋವಿಡ್ ಟೈಮಲ್ಲಿ ಸುಮಾರು ಹಾಸ್ಟೆಲ್ಗಳು ಮುಚ್ಚೋಗಿದೆ. ಹಾಸ್ಟೆಲ್ ಅಂತ ಇರ್ಬೋದು, ಹೋಟೆಲ್ಗಳಿರ್ಬೋದು. ಒಂದು ಸ್ಮಾಲ್ ಅಟ್ಲೀಸ್ಟ್ ವಿಲ್ ಸ್ಟಾರ್ಟ್ ವಿತ್ ಮಿನಿಮಲ್ ಕ್ವಾಂಟಿಟಿ. ಅಟ್ಲೀಸ್ಟ್ 25 ವಿದ್ಯಾರ್ಥಿಗಳಿಗೆ ಒಂದು ಬಿಲ್ಡಿಂಗ್ ತೊಗೊಂಡು ಅಲ್ಲಿ ಸ್ಟಾರ್ಟ್ ಮಾಡೋದನ್ನು ಒಂದು ಏಜೆಂಟ್ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದೊಂದು ಆಫೀಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಅಟ್ಲೀಸ್ಟ್ ಒಂದು ಬಿಲ್ಡಿಂಗ್ ತೊಗೊಂಡ್ರೆ ಅದೇ ಬಿಲ್ಡಿಂಗ್ನ ನಾವು ಹಾಸ್ಟೆಲ್ ಥರ ಕನ್ವರ್ಟ್ ಮಾಡಿ ಅಲ್ಲಿ ಒಂದು ಆಫೀಸಲ್ಲಿ ಯಾರಾದರೂ ಕ್ಲರಿಕಲ್ ವರ್ಕರ್ಗೊಬ್ರಿಗಿಟ್ಟು ಎಲ್ಲರೂ ಪ್ರೊಫೆಷನಲ್ ಇರೋದ್ರಿಂದ ಅಟ್ಲೀಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ಅಧ್ಯಕ್ಷರು ಹೇಳ್ದಂಗೆ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಮನಸ್ಸಿಂದ ಹೇಳಿದರು. ಇದಕ್ಕೆ ಸ್ವಲ್ಪ ಎಲ್ಲರೂ ಶಕ್ತಿ ತುಂಬಬೇಕು. ಎಲ್ಲರೂ ಮೇಲ್ಗೆ ಈಗ ಆಲ್ರೆಡಿ ಎಲ್ಲ ಕಡೆಯೂ ಫೆಸಿಲಿಟಿ ಇದೆ, ಫೀಮೇಲ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಬೆಂಗಳೂರಲ್ಲಿ. ರೂರಲ್ ಕಡೆಯಿಂದ ಬಂದವ್ರಿಗೆ ಅವ್ರಿಗೆ ಶಕ್ತಿ ಕೊಡೋದಕ್ಕೆ ಅದನ್ನು ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಶಕ್ತಿ ಕೊಡಬೇಕು ನಮ್ಮ ಸಂಘದಿಂದ ಅಂತ ಕೋರ್ಕೋತೀನಿ. ನನ್ನ ಹೆಸರು ನಟರಾಜ್ ಅಂತ. ನಾನು 1977ಇಂದ 82ನಲ್ಲಿ ಹಾಸ್ಟೆಲ್ ಸೇವೆ ಪಡ್ಕೊಂಡಿದ್ದೀನಿ. ಮತ್ತು UVC ಕಾಲೇಜಲ್ಲಿ ಇಂಜಿನಿಯರ್ ಆಗಿ ಸೂಪರ್ ಇಂಜಿನಿಯರಾಗಿ ರಿಟೈರ್ಡ್ ಆಗಿದ್ದೀನಿ. ಈಗ ನನ್ನ ಸಜೆಷನ್ ಏನು ಅಂದರೆ, ಆ ಓಲ್ಡ್ ಹಾಸ್ಟ್ಲು ನಾವು ಇಂಟರ್ವ್ಯೂರಕ್ಕಾಗಲ್ಲ, ಅದರಿಂದ ಅದೇ ಪ್ಯಾರಲಲ್ ಆಗಿ ಅದೇ ಥರ ಇನ್ನೊಂದು ಹಾಸ್ಟ್ಲು ಓಪನ್ ಮಾಡಿ, ಫಸ್ಟು ರೆಂಟೆಡ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ ಒಂದು ಓಪನ್ ಮಾಡೋಣ ಅಂತ ನನ್ನ ಸಜೆಷನ್. ದಯವಿಟ್ಟು ಅದಕ್ಕೆ ಏನೇ ಫಂಡ್ಸು ಸಹಕಾರ ಅದು ಇದು ಬೇಕು ಅಂದರೆ ಸರ್ವಿಸಲ್ಲಿದ್ದವ್ರು ಮಾಡಲಿ, CA ಸೈಟು ಅದು ಇದೆಲ್ಲ. ನಾವು ರಿಟೈರ್ಡ್ ಆದವರು ಫೈನಾನ್ಷಿಯಲ್ ಸಪೋರ್ಟು ಏನು ಬೇಕೋ ಅದು ಕೊಡ್ತೀವಿ. ಅವ್ರು ಆಗಂಗಿಲ್ಲ ಮೆಂಬರ್ ಅಂತಿದೆ, ಆಗಿದೆ. ಏಜ್ ಲಿಮಿಟ್ ಇದೆ 18 to 70 years ಅಂತ. ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗೆ ಇದೆಯಾ ಅಂತ ಅದಿದ್ದರೆ ಮಾಡಿಫೈ ಮಾಡೋಣ. ಹೇಳಿ, ನೆಕ್ಸ್ಟ್ ಹೇಳಿ. ನೋಡುವ, ಇರ್ಬೋದು, ನಾನು ತಪ್ಪು ನೋಡಿರ್ಬೋದು. ಬಟ್ ನನಗನ್ನಿಸ್ತದೆ 70 years ಅಂತ ಅದರಲ್ಲಿದೆ. ಅದಿಲ್ಲದೆ ಇದ್ದರೆ ಅವಾಗ ಏನಾಗ್ತದೆ ಅಂದರೆ, ಈಗ ನೀವು ಹೇಳಿದರೆ ನೀವೆಲ್ಲ ಎಂಪ್ಲಾಯೀಸ್ ಇದ್ದೀರಿ, ನಿಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ನೀವು ಹಳಬರನ್ನ ತೊಗೊಂಡ್ರೆ, ರಿಟೈರೀಸ್ ತೊಗೊಂಡ್ರೆ ದೇ ಕ್ಯಾನ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಯುವರ್ ಕೆಲವು ಕೆಲಸ ಮಾಡದಿದ್ದರೆ ಅವ್ರು ದೇ ಕ್ಯಾನ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಅಂತದ್ದು. ಓಕೆ, ಇರ್ಬೋದು. ಮತ್ತು ಇನ್ನೊಂದು, ನನಗೆ ಈ ಟ್ರಸ್ಟೀಸ್ ಯಾಕೆ ನಮಗೆ ಅಸೋಸಿಯೇಷನ್ಗೆ ಅವ್ರು ಕೋಆಪ್ರೇಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಅಲ್ಲಲ್ಲ, ಇಟ್ ಇಸ್ ಅದು ಸರ್, ಅದು ನಾವು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಪ್ರಯತ್ನ ಅಲ್ಲ. ಈಗ ನಾವು ಇದ್ದ ಟ್ರಸ್ಟೀಸು ಆ ಥರ ಇರಲಿಲ್ಲ. ಅದು ನಮ್ಮ ಕಾಲದಲ್ಲಿದ್ದ ಟ್ರಸ್ಟೀಸು ಆ ಥರ ಇರಲಿಲ್ಲ.
ನಮ್ಮ ಅಸೋಸಿಯೇಷನ್ ಬೈಲಾಸ್ ಚೇಂಜ್ ಮಾಡಲಿಕ್ಕೆ ಟ್ರಸ್ಟ್ನವರು ಒಪ್ತಾ ಇಲ್ಲ ಅಂತೇಳಿ ಹೇಳಿದ್ದು ಅದು ನಿಜಾನೇ. ಯಾಕೆಂದರೆ ಅವ್ರು ತಮ್ಮತನ ಬಿಟ್ಕೊಡ್ಲಿಕ್ಕೆ ಯಾರೂ ತಯಾರಿರಲ್ಲ. ಅದಕ್ಕೆ ಈಗ ಇಟ್ ಈಸ್ ಅಂಡರ್ ನಮ್ಮ ಮಾಧವರೆಡ್ಡಿ ಗೊತ್ತು, ಇದು ಕೋಆಪ್ರೇಟಿವ್ ಆ್ಯಕ್ಟಲ್ಲಿ ಬರೋದ್ರಿಂದ ಸಂಘ. ಸೊ ವೈ ಕಾಂಟ್ ಯು ಹ್ಯಾವ್ ಎ ಸಪ್ರೇಟ್ ಬೈಲಾಸ್ ಫಾರ್ ದಿ ಓಲ್ಡ್ ಅಸೋಸಿಯೇಷನ್ ಅಂತ ನನ್ನ ಅನಿಸಿಕೆ. ಅಲ್ಲಲ್ಲ, ಅದು ವೈ ಯು ನೀಡ್ ದಿ ಪರ್ಮಿಷನ್ ಆಫ್ ದಿ ಟ್ರಸ್ಟೀಸ್ ಅಂತ ನಾನು ಕೇಳ್ತಾ ಇದ್ದೆ. ಅಲ್ಲಲ್ಲ, ನೀವು ಸ್ಕ್ರೂಟ್ನಿ, ನೀವು ಬೈಲಾಸ್ ಸ್ಕ್ರೂಟ್ನಿ ಅವರಿಂದ ಮಾಡಿಸಿದ್ರಿ ಅಂದ್ರಲ್ಲ. ಗೋಪಾಲ್ ಗೌಡ್ರೆ, ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಬೇಕಾದ್ರೆ. ಒಂದು ಕೃತಜ್ಞತೆ ಭಾವನೆಯಿಂದ ಕೇಳಿಸ್ಕೊಳ್ಳಿ. ಆಮೇಲೆ ಶಾರದಾ ಕಲ್ಯಾಣ ಮಂಟಪದಲ್ಲಿ ಒಂದು ಏನಾದರೂ ಒಂದು ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ರೂಮ್ ತೊಗೊಂಡ್ರೆ ನಮ್ಮ ಅಸೋಸಿಯೇಷನ್ಗೆ ಒಂದು ಬೆಲೆ ಇರ್ತದೆ ಅನ್ನೋದರಲ್ಲಿ ಆ ನಿಟ್ಟಿನಲ್ಲಿ ಭಾರಿ ಪ್ರಯತ್ನ ಮಾಡಿದ್ವಿ. ಆಮೇಲೆ ಅವರು ಏನೋ ತಿಳ್ಕೊಬಾರ್ದು, ಇದೇನೋ ವರ್ಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತ ಹಾಕಿದ್ದಾರೆ ಅಂತ. ಅವ್ರ ಮೆಂಟಾಲಿಟಿ ನಾನೇನು ಜಾಸ್ತಿ ಹೇಳಿಲ್ಲ, ಸೂಕ್ಷ್ಮತೆಯಲ್ಲಿ ಹೇಳಿದ್ದೀನಿ, ತಮಗೆಲ್ಲರಿಗೂ ಅರ್ಥ ಆಗುತ್ತೆ ಅನಿಸುತ್ತೆ. ಅವರವರೇ ನಾವೇನೇನೆ. ಕರೆಕ್ಟ್. ಹಾಗಿದ್ದಾಗ ವಿ ಕ್ಯಾನ್ ಹ್ಯಾವ್ ಎ ಸಪ್ರೇಟ್. ನಮ್ಮ ಸ್ನೇಹಿತರು ಆಲ್ರೆಡಿ ಹೇಳ್ದಂಗೆ ಸಪ್ರೇಟಾಗಿ ನಾವು ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತೇಳಿ ಸಪ್ರೇಟಾಗಿ ಮಾಡಿಕೊಂಡು ಅದನ್ನೇ ಮಾಡಿರೋ ಸರ್. ಇವಾಗ ಆಫೀಸ್ ಜಾಗ ಇಲ್ಲ, ಬಟ್ ನನ್ನ ಆಫೀಸಲ್ಲೇ ಅದು ರಿಜಿಸ್ಟರ್ಡ್ ಆಫೀಸು. ಸೊ ಪ್ಲೀಸ್. ಓಕೆ, ದಟ್ಸ್ ಗುಡ್. ವಾಟರ್ ಬೋರ್ಡ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದ್ವಿ. ಬರೀ ನಮ್ಮ ಒಂದು ರಾಜ್ಯದ ಕಲ್ಯಾಣ ಮಂತ್ರಿ ಅದು ಕೃತಜ್ಞತೆ ಸಲ್ಲಿಸ್ತಾ ಹೇಳೋದಂದರೆ, ಈಗ ತಾವು ರಾಜಕೀಯದಲ್ಲಿ ಸಾಕಷ್ಟು ನೋಡಿದ್ದೀರಾ. 70 ವರ್ಷ 75 ವರ್ಷ ಸಾಕಷ್ಟು ಚರ್ಚೆ ಆಗಿದೆ, ಪೇಪರ್ ಮೀಡಿಯಾದಲ್ಲಿ ನೋಡಿದ್ದೀರಾ. ಅದರಿಂದ ಅಲ್ಲೇ ಇತಿ ಇಲ್ಲ ಮಿತಿ ಇಲ್ಲ, ಪ್ರೈಮ್ ಮಿನಿಸ್ಟರ್ ಗಂಟನೂ ಇದ್ದಾರೆ. ಆದ್ದರಿಂದ ಇಲ್ಲಿ ಅವ್ರು ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಂಗೆ, ಯಾರು ಇಂಟ್ರೆಸ್ಟಾಗಿ ರಿಟೈರ್ಡ್ ಆಫೀಸರ್ಸ್ ಇರ್ತಾರೋ, ಇವಾಗೇನು ಒಂದು ಕೇಳಿದ್ರೆ ಯಾರು ಹಾಸ್ಟೆಲ್ದು ಅಡಿಷನಲ್ ಹಾಸ್ಟೆಲ್ ಹೇಳ್ತಾಯಿದ್ರು ನಮ್ಮ ಡಾಕ್ಟರ್ ಆನ್ಸರ್ ಬನ್ನಿ. ಆದ್ದರಿಂದ ಶಿವರಾಮ್ ಕಾಂತ ಲೇಔಟಿಗೆ ನಡೀತಾ ಇದೆ BDNಲ್ಲಿ 50% ನಮ್ಗೆ ಸಬ್ಸಿಡಿನಲ್ಲಿ ಕೊಡ್ತಾರೆ. ನಮ್ಗೆ ಆ್ಯಕ್ಚುಲಿ ಅಲ್ಲೊಂದು 4,000 ರೂಪಾಯಿ ರೇಟ್ ಇದ್ದರೆ ನಮ್ಗೆ 2,000 ರೂಪಾಯಿ ರೇಟ್ಗೆ ಅಲಾಟ್ಮೆಂಟ್ ಕೊಡ್ತಾರೆ. ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಅದನ್ನು ಓಪನ್ ಮಾಡ್ತಾರೆ, ಅದನ್ನು ಕಾಲ್ಫರ್ ಮಾಡ್ತಾರೆ. ಅದರಲ್ಲಿ ಒಂದು ಜಾಗ ತೊಗೊಳ್ಬೋದು. ನಾನು ಮೊದಲೇ ಆ್ಯಕ್ಚುಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಯಲಾಂಗದಲ್ಲಿ ತೊಗೊಳ್ಲಿಕ್ಕೆ ಟ್ರಸ್ಟೀಸ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ನಾನು ಆ್ಯಕ್ಚುಲಿ ಒಂದು ರಾಜರಾಜೇಶ್ವರ ಕಲ್ಯಾಣ ಟ್ರಸ್ಟಿ ಜಾಗ ತಗೊಳ್ಳಿ ಅವ್ರ ರೆಪ್ರೆಸೆಂಟೇಷನ್ ಕೊಡಿದ್ದ. ಆ ಟೈಮಲ್ಲಿ ಯಾಕೋ ಕಾರಣಾಂತರಗಳಿಂದ ಕೊಡಲಿಲ್ಲ. ಬಟ್ ನಮ್ಮ ಒಂದು ಈ ಒಂದು ವಿದ್ಯಾರ್ಥಿ ಸಂಘಟನೆ ಒಂದು ಇದು ಹಾಸ್ಟೆಲ್ನ ಒಂದು ಸ್ಥಾಪನೆ ನಾರಾಯಣ ಸಾಹೇಬರು ಚೆನ್ನಾಗಿ ಮಾಡಿದ್ದಾರೆ, ಭಾಳ ಮುಂದುವರಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ನಟರಾಜ್ ಅವರು ಮತ್ತು ಕಮಿಟಿಯವರೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಜಾಗದಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ಇನ್ವಾಲ್ವ್ ಆಗದಿದ್ದರೆ ಯಾರು ಕಾರ್ಯಕಾರಿ ಸಮಿತಿ ಯಾರು ಬರಲಿಕ್ಕಾಗಲ್ಲ. ಯಾರು ಇಲ್ದಿದ್ದಾಗ ಅವ್ರು ಮಾಡಿದ್ದಾರೆ, ನಾವು ಅಭಿನಂದನೆ ಮಾಡಬೇಕು ಅವ್ರನ್ನೆಲ್ಲ. ಈಗ ಯಾರನ್ನ ಅವಕಾಶ ಇದ್ದಾಗ ಮಾಡ್ಬೋದು, ಮುಂದೆ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ತ್ಯಾಗಮನ, ಯಾಕಂದರೆ ಮರಿಯಪ್ಪ ಹಾಸ್ಟೆಲಲ್ಲೂ ಇದ್ದೀನಿ ನಾನು. ಮರಿಯಪ್ಪ ಹಾಸ್ಟೆಲಲ್ಲಿ ನಾವು ಹೆಣ್ಮಕ್ಳು ಹಾಸ್ಟೆಲ್ ಕಟ್ಟಿದ್ದೀವಿ. ಸಾಕಷ್ಟು ದಾನಿಗಳು ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ. ದಿನೇಶ್ ಅವರು ಅವರೆಲ್ಲ ಕೊಟ್ಟಿದ್ದಾರೆ. ನಾವು ಹೆಣ್ಮಕ್ಳು ಹಾಸ್ಟೆಲ್ 40 ಜನ ಫ್ರೀ ಹಾಸ್ಟೆಲ್ ನಡೆಸ್ತಾ ಇದ್ದೀವಿ. ವೃದ್ಧಾಶ್ರಮ ಮಾಡಿದ್ವಿ. ವೃದ್ಧಾಶ್ರಮ ಮಾಡಿ 4 ಕೋಟಿ ಖರ್ಚು ಮಾಡಿ ಹೈ ಫೆಸಿಲಿಟಿ ಮಾಡಿ ಅದನ್ನು ನಾವು ರನ್ ಮಾಡೋಕ್ಕಾಗಲ್ಲ. ಕೋವಿಡ್ ಆದಮೇಲೆ ಅದು ಸುಲಭ ಅಲ್ಲ. ಯಾರು ಇನ್ವಾಲ್ವ್ ಆಗಲ್ಲ. ಹೇಳೋದು ಸುಲಭ, ಮಾಡೋದು ಭಾಳ ಕಷ್ಟ ಇದೆ. ಇಷ್ಟು ಆರ್ಗನೈಸ್ ಮಾಡಬೇಕಾದ್ರೆ ವಿ ಶುಡ್ ಅಪ್ರಿಷಿಯೇಟ್ ಎವ್ರಿಬಡಿ ಫಾರ್ ದರ್ ಎಫೆಕ್ಟ್. ಸೊ ಎಲ್ಲ ಕನ್ಕ್ಲೂಷನ್ ಮಾಡೋಣ. 12:20 ಆಗ್ತಾಯಿದೆ. ಆಮೇಲೆ ಮೈಂಡ್ ಆ ಕಡೆ ಹೊರಟೋಗುತ್ತೆ. ಅದಕ್ಕೆ ಮೊದಲೇ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. AGMಲ್ಲಿ ಭಾಳ ಒಳ್ಳೆ ವಿಚಾರಗಳು ಚರ್ಚೆ ಆಗಿದೆ. ನನ್ನ ಭಾಷಣದಲ್ಲಿ ಹೇಳಿದಾಗೆ ಮುಂದಿನ ಅಜೆಂಡಾ ಸೆಟ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಎಲ್ಲ ಹಿರಿಯರು ಮಾತಾಡಿದ್ದೀರಿ. ಒಂದು ವಿಚಾರ, RKMT ಓಲ್ಡ್ ಬಾಯ್ಸ್ ಅಸೋಸಿಯೇಷನ್, ಇಟ್ ಈಸ್ ನಾಟ್ ಟು ಇಂಟರ್ಫಿಯರ್ in the affairs of RKMT hostel. We are not here for that. That make it very clear. We wanted to support them if they want, if they required. If they reject our proposal, we will start our own hostel. Hostel start ಮಾಡಬೇಕಾದ್ರೆ ಬೆಂಗಳೂರು ಸಿಟಿ ಒಳಗಡೆ CS8 ಹೊಡೆದಾಡಿದ್ರೆ ವೆಂಕಟೇಶ್ವರಿಗೆ 85 ವರ್ಷ ಆಗುತ್ತೆ, ಡಾಕ್ಟರ್ ಆಂಜನೇಯಪುರ 90 ವರ್ಷ ಆಗುತ್ತೆ, ನಟರಾಜ್ಗೊಂದು 70-80 ವರ್ಷ ಆಗುತ್ತೆ. ಇದನ್ನು ಮರೆತುಬೇಡ. ಅವರೊಂದು ಒಳ್ಳೆ ಸಲಹೆ ಏನು ಅಂದರೆ ಶಿವರಾಮ ಕಾರಂತ ಬಡಾವಣೆ ಹೊಸದಾಗಿ ಆಗ್ತಾಯಿದೆ, ಅಲ್ಲೊಂದು ನಾವು ಅದೃಷ್ಟ ಪರೀಕ್ಷೆ ಮಾಡ್ಬೋದು ಅನ್ನೋ ಒಂದು ವಿಚಾರ ಮುಂದಕ್ಕೆ ಬಂದಿದೆ. ಅದರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಒಂದು ಸಲಹೆ. ಗೋಪಾಲಕೃಷ್ಣ ಅವರು IAS ಆಫೀಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನೊಬ್ಬ IAS ಆಫೀಸರ್ ವೆಂಕಟೇಶ್ವರು ನಮ್ಮ ಜೊತೆಯಲ್ಲಿದ್ದಾರೆ. DK ರವಿಯವರು ಪಾಪ ತೀರೋಗಿದ್ದಾರೆ, ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ. ಇನ್ನೂ ಸುಮಾರು ಜನ ಆಫೀಸರ್ಸ್, ಈ ಮಲ್ಲಿಕಾರ್ಜುನ ಬಂದವರೆಲ್ಲ ಎಲ್ಲ ಆಫೀಸರ್ ಸುಮಾರು ಜನ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅವನ್ನೆಲ್ಲ ಬಳಸ್ಕೊಂಡು ನಮ್ಮ ಹಾಸ್ಟೆಲ್ಗೆ, ಇದೇ ಹಾಸ್ಟೆಲ್ಗೆ ಅಂತ ಅಂದರೆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ಗೆ ಅಂತ ಒಂದು ಜಾಗ ತಗೋಬೇಕು. ಸರ್ಕಾರದಿಂದ ಆದರೆ ಪ್ರಯತ್ನ ಮಾಡಿ ತಗೋಬೇಕು. ಸರ್ಕಾರದಿಂದ ಆಗದೇ ಇದ್ದರೆ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಜಾಗ ತಗೋಬೇಕು. ಆಗತ್ತಾ?
ಆಗತ್ತಾ? ಸೊ ಇವತ್ತಿನ ಅಜೆಂಡಾ ಮುಂದಿನ ವರ್ಷದೊಳಗೆ ಏನಾದರೂ ಮಾಡಿ ನಮ್ಮ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ಗೆ ಒಂದು ಜಾಗವನ್ನು ತಗೊಳ್ಳುವ ಒಂದು ಭಾಳ ಮುಖ್ಯವಾದ ಅಜೆಂಡಾ ಇದು ಅಂತ ಭಾವಿಸ್ಬೋದಲ್ಲ? ಅದಕ್ಕೆ ಅಸೋಸಿಯೇಷನ್ ಅವ್ರನ್ನ ಯಾರೂ ಬ್ಲೇಮ್ ಮಾಡೋದು ಬೇಡ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸುಮಾರು ಜನ ನಿವೃತ್ತರಾಗಿದ್ದೀರಿ, ಸ್ವಲ್ಪ ಫ್ರೀ ಟೈಮ್ ಕೊಡೋಕ್ಕೆ ಸಾಧ್ಯ ಆದರೆ ನೀವು ಸೇರಿಕೊಳ್ಳಿ. ಸೊಸೈಟಿ ಇದು, ಎಲ್ಲರ ಅಜೆಂಡಾ ಒಂದೇ, ಒಳ್ಳೆಯದು ಮಾಡಬೇಕು, ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಮತ್ತು ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು ಅಂತ ಒಂದೇ ಒಂದು ಅಜೆಂಡಾ ಬಿಟ್ಟರೆ ಬೇರೆ ಅಜೆಂಡಾ ಇದೆಯಾ? ಇಲ್ಲ ತಾನೇ? ಹಾಗಿರಬೇಕಾದ್ರೆ ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿ ರೀಕಾನ್ಸ್ಟಿಟ್ಯೂಟ್ ಮಾಡೋಕ್ಕೂ ರೆಡಿ ಇದ್ದೀರಿ. ನೀವು ಯಾರಾದರೂ ಬಂದು ನಾವು ಟೈಮ್ ಕೊಡ್ತೀನಿ, ನನ್ನ ಪ್ರಭಾವವನ್ನು ಬಳಸ್ತೀನಿ, ಇದನ್ನು ಬೆಳೆಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋರು ದಯವಿಟ್ಟು ಬರ್ಬೋದು. ಇದಕ್ಕೆ ನೋ ಬಾರ್. ಆಗ್ಬೋದಾ? ಸೊ ಇವತ್ತಿನ ಅಜೆಂಡಾ ಮುಂದಿನ AGM ಒಳಗಡೆ RKMT ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ಗೆ ಮುಂದಿನ ಪೀಳಿಗೆಗೆ ಹಾಸ್ಟೆಲನ್ನು ಕಟ್ಟುವುದಕ್ಕೆ ಒಂದು ಜಾಗವನ್ನು ಹಿಡಿಯುವುದು, ಜಾಗವನ್ನು ಸಂಪಾದನೆ ಮಾಡುವುದು. ಹೌದಾ ಅಲ್ವೋ? ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಾಗುತ್ತೆ ಅದನ್ನು ದಯವಿಟ್ಟು ಮ್ಯಾಗ್ನಾನಿಮಸ್ ಆಗಿ, ಕಂಜೂಸ್ ಆಗಕ್ಕೆ ಹೋಗಬೇಡಿ. 1,000 ಒಂದೇ 1,000 ಕೇಳಿರೋದು ಅಸೋಸಿಯೇಷನ್ ಮೀಟಿಂಗ್ 1,500 ಹಾಕಿ ಕೊಡಬೇಕು ಅನ್ನೋಕ್ಕೆ ಹೋಗಬೇಡಿ. ನೋಡಿ, ಮಾಡಿದ್ದು ತನಗೆ ಬಚ್ಚಿಟ್ಟಿದ್ದು ಅಷ್ಟೇ. ಯಾರು ಏನು ಎತ್ಕೊಂಡು ಹೋಗಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್ ಯಾರು ಉಳ್ಸೋಕ್ಕಾಗಿಲ್ಲ ಪ್ರಪಂಚದಲ್ಲಿ. ಯಾವ ಡಾಕ್ಟ್ರು, ಏನು ಡಾಕ್ಟ್ರೇ ಆಯ್ತೇನ್ರಿ? ಕೊನೆಗೆ ಒಂದು ಆಸೆ ಹೇಳ್ದ, ನಾನು ಸತ್ತ ಮೇಲೆ ಮೆರವಣಿಗೆ ಮಾಡಬೇಕು, ಆ ಮೆರವಣಿಗೆಯಲ್ಲಿ ನನ್ನ ಕೈಗಳು ಆ ಕಡೆ ಈ ಕಡೆ ಕೈ ಚಾಚಿ ಜನಕ್ಕೆ ಗೊತ್ತಾಗಬೇಕು, ಅಲೆಕ್ಸಾಂಡರ್ ದ ಗ್ರೇಟು ಬರೀ ಕೈಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಬೇಕು ಅಂತೇಳಿ ಅವನ ಆಸೆ ವ್ಯಕ್ತಪಡಿಸ್ದ. ಹೌದಾ ಅಲ್ವೋ? ಆಗೋಯ್ತಪ್ಪ, ಒಂದು 5 ನಿಮಿಷ ಇರಪ್ಪ, 2 ಮಿನಿಟ್ಸ್ ಇವರೇ, 2 ಮಿನಿಟ್ಸ್. ಸೊ ಹಾಗಾಗಿ ನೋಡಿ, ಇದು ಇಸ್ಲಾಂ ಧರ್ಮದಲ್ಲ ಕೆಲಸ ಮಾಡ್ತಾರೆ. ಅವ್ರು ಏನು ವ್ಯಾಪಾರ ಮಾಡ್ತಾರೆ, ಲಾಭದಲ್ಲಿ 2% ದುಡ್ಡನ್ನು ಮೀಸಲಿಟ್ಟು ಆ ಸಮುದಾಯಕ್ಕೆ ಸಹಾಯ ಮಾಡ್ತಾರೆ. ನಮ್ಮಲ್ಲಿ ಮನಸ್ಸು ಮಾಡಿದ್ರೆ ಬಹಳಷ್ಟು ಸಹಾಯ ಮಾಡ್ಬೋದು ನಾವು, ಇಲ್ಲ ಅಂತ ಹೇಳಿಲ್ಲ. ಮನಸ್ಸಿದ್ದರೆ ಮಾತ್ರ ಮಾರ್ಗ, ಮನಸ್ಸಿಲ್ಲದೆ ಇದ್ದರೆ ಮಾರ್ಗ ಎಲ್ಲಿದೆ? ಇವತ್ತು ಮನಸ್ಸಿದೆ ಎಲ್ಲ ಬಂದಿದ್ದೀರಿ ದೂರದಿಂದ. ಸುಮಾರು ಜನ ಹಳೆಯ ತಲೆಗಳು ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿದ್ರೂ ಗೊತ್ತಿಲ್ಲ, ಇವತ್ತೆಲ್ಲ ಒಂದು ಕಡೆ ಸೇರಿದ್ದೀರಿ. ವಿ ಆರ್ ರಿಯಲಿ ಡಿಲೈಟೆಡ್, ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಟುಡೇ ಹಿಯರ್. ಹಾಗಾಗಿ ತಾವೆಲ್ಲರೂ ಸರಿ ಮ್ಯಾಗ್ನಾನಿಮಸ್ ಆಗಿ ಗಟ್ಟಿಯಾದ ಶಕ್ತಿ ಸಾಮರ್ಥ್ಯವನ್ನು ಕೊಡಬೇಕು. ಅದಕ್ಕೆ ಎಲ್ಲರೂ ನೀವು ಅಕೌಂಟಬಲ್. ಆ ದುಡ್ಡು ನಮಗೆ ಕೊಡೋದಲ್ಲ, ಇದು ನೀವು ಅಕೌಂಟಬಲ್, ನಿಮಗೂ ಗೊತ್ತಿರ್ತದೆ. ಇನ್ನು ಮುಂದಿನ AGM ಒಳಗೆ ಈ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಭಾಳ ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಭಾಳ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯ ಬಿಟ್ಟು, ಅದು ಭಾನುವಾರ ಸೆಲೆಕ್ಟ್ ಮಾಡಿದ್ದಾರೆ, ಫ್ರೀ ಇರ್ತೀರಿ ಅಂತೇಳಿ. ಅದು ನಿಜನೂ ಸಹ, ವರ್ಕಿಂಗ್ ಡೇಯಲ್ಲಿ ಬರೋಕ್ಕಾಗೋದಿಲ್ಲ. ಸುಮಾರು ಜನ ಡಾಕ್ಟ್ರುಗಳಿದ್ದಾರೆ, ಆಫೀಸರ್ಸ್ ಇದ್ದಾರೆ, ಎಲ್ಲರೂ ಬ್ಯುಸಿ ಇರ್ತೀರಿ. ಎಲ್ಲರೂ ಬ್ಯುಸಿ ಇರ್ತೀರಿ. ನಾಟ್ ಓನ್ಲಿ ಸಮ್ ಸೆಕ್ಟರ್ಸ್, ಎಲ್ಲರೂ ಬ್ಯುಸಿ ಇರ್ತೀರಿ. ಹಾಗಾಗಿ ಭಾನುವಾರ ಸೆಲೆಕ್ಟ್ ಮಾಡೋದು ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ, ಹತ್ತಿರನೂ ಇದೆ. ಒಳ್ಳೆ ಕ್ರೀಮಿ ಲೇಯರ್ ಹ್ಯಾಸ್ ಕಮ್ ಹಿಯರ್. ಒಳ್ಳೆ ಎಲೈಟ್ ಪೀಪಲ್ ಬಂದಿದ್ದೀರಿ, ಕಮಿಟೆಡ್ ಪೀಪಲ್ ಬಂದಿದ್ದೀರಿ, ಭಾಳ ಖುಷಿಯಾಗಿದೆ. ಇಲ್ಲಿಗೆ ಈ AGM-ಅನ್ನು ಕ್ಲೋಸ್ ಮಾಡ್ಬೋದಾ ಅಂತ ತಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ. ತಾವು ಹ್ಞೂ ಅನ್ನಂಗಿದ್ರೆ ಕೈ ಎತ್ಬೋದು. ಎಲ್ರಿಗೂ ಓಪನ್ ಇನ್ವೈಟ್ ಮಾಡಿದ್ದೀವಿ. ಯಾರ್ಯಾರು ಸಮಯ ಕೊಡೋಕ್ಕೆ ಸಾಧ್ಯ ಇದೆಯೋ, ಯಾರ್ಯಾರ ಪ್ರಭಾವ ಇದೆಯೋ, ಯಾರ್ಯಾರಿಗೆ ಪ್ರೀತಿ ವಿಶ್ವಾಸ ಕೆಲಸ ಮಾಡೋಕ್ಕೆ ಆಸೆ ಇದೆಯೋ, ದೇ ಆರ್ ವೆಲ್ಕಮ್ ಟು ಸರ್ವ್ ಇನ್ ದಿಸ್ ಸೊಸೈಟಿ. ಅದರಿಂದ ಈಗಲೇ ಯಾರು ಇಂಟ್ರೆಸ್ಟ್ ಇದ್ದೀರಿ ಸ್ವಲ್ಪ ದಯಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಬಹುಶಃ ಇದು ವೇದಿಕೆ ಅಂತ ಅನ್ಸುತ್ತೆ. ಅವರು ಎಕ್ಸ್ಪ್ರೆಸ್ ಮಾಡಲಿ, ಆಮೇಲೆ ಮಾತಾಡೋಣ. ಆಗ್ಬೋದಾ? ಸೊ ಇವತ್ತಿಗೆ ಇಲ್ಲಿ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಎಲ್ಲ ಸರ್ವ ಸದಸ್ಯರ ಒಂದು ಅಭಿಪ್ರಾಯದಂತೆ ಮುಂದಿನ ಒಂದು ಸರ್ವ ಸಾಮಾನ್ಯ ಸದಸ್ಯರ ಸಭೆ ಒಳಗಡೆ ನಮಗೆ ಒಂದು ಜಾಗವನ್ನು ಸೆಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ನಿಜವಾಗ್ಲೂ ನಿಮ್ಮೆಲ್ಲರ ಕನಸು ನೆರವೇರೋದಕ್ಕೆ ನಮ್ಮ ಎಲ್ಲ EC ಮೆಂಬರ್ಸು ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಸರ್ವ ಸದಸ್ಯರು ಸಹ ಕೈ ಜೋಡಿಸಿದ್ರೆ ಅದೇನು ದೊಡ್ಡ ಕೆಲಸ ಏನಲ್ಲ. ಯಾಕೆಂದರೆ ಇವತ್ತು ಬಡತನ ಇದೆ, ಇವತ್ತು ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥ ಮಕ್ಕಳಿದ್ದಾರೆ. ಅವ್ರಿಗೂ ಸಹ ಒಂದು ನಾವು
ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2-3 ಕಾರ್ಯಕ್ರಮ ಶ್ರೀಯುತ ಕುಂಭಕ ಯೋಗ ಕಿರುಹೊತ್ತಿಗೆ ಬಿಡುಗಡೆ ಮಾಡಬೇಕು ಅಂತ ಪಿ ವಿ ವೆಂಕಟರಮಣವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸಮಯಾವಕಾಶ ಕಡಿಮೆ ಇದೆ, ಸೊ ದಯಮಾಡಿ ಅದನ್ನು ನೆರವೇರಿಸ್ಕೊಡ್ಬೇಕು. ಪ್ರೆಸಿಡೆಂಟ್ ಅವರು ಇತ್ತೀಚೆಗೆ ಬಂದಿದ್ದಾರೆ, ಅವ್ರಿಗೆ ವೆಲ್ಕಮ್ ಹಿಮ್. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸೊ ಅವರು 1 ಲಕ್ಷ ರೂಪಾಯಿ ಡೋನರ್ ಕೊಟ್ಟು ನಮಗೆ ಭಾಳ ಪಾಸಿಟಿವ್ ಆಗಿ, ನಾವು ಯಾವಾಗಲೇ ಹಾಸ್ಪಿಟ್ಲ್ ಹತ್ರ ಹೋದಾಗ ಭಾಳ ಪಾಸಿಟಿವ್ ಆಗಿ ನೀವು ಮಾಡಿ ಅಂತೇಳಿ ಸಮಯನೂ ಕೊಡ್ತಾರೆ, ಜೊತೆಗೆ ನಮಗೆ ಉತ್ತೇಜನೂ ಕೊಡ್ತಾರೆ. ಶ್ರೀಯುತ ನಾರಾಯಣ ಸ್ವಾಮಿ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದೆ ಸಹ ಬಂದಿರೋದಕ್ಕೆ ನಾನು ಧನ್ಯವಾದಗಳು ಸರ್. ರಾಜ್ ಅವರಿಂದ ಒಂದು 5-6 ನಿಮಿಷ ದಯಮಾಡಿ, ಸಮಯದ ಕೊರತೆ ಇದೆ. ಆಧ್ಯಾತ್ಮದ ಕಡೆ ಒಂದು ಉತ್ತಮವಾದಂಥ ಒಂದು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದೇ ಆದಂಥ ಊರಲ್ಲಿ ಚೌಡೇಶ್ವರಿ ಒಂದು ಟೆಂಪಲ್ಲು ಕಟ್ಟಿ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಈ ಬುಕ್ ನಿಮಗೆಲ್ರಿಗೂ ವಿತರಣೆ ಮಾಡ್ತಾ ಇದ್ದಾರೆ. ಅದರಿಂದ ಅನುಕೂಲ ನಿಮಗೆಲ್ರಿಗೂ ಆಗಲಿ ಅಂತೇಳಿ ಅವ್ರಿಗೆ ಆ ಪುಸ್ತಕವನ್ನು ಅನಾವರಣ ಮಾಡಿದ ಎಲ್ಲ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇರಲಿ ನನಗೆಲ್ಲ ಬೇಗೆ, ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ, ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ. हमें तुमसे प्यार कितना ये हम नहीं जानते, मगर जी नहीं सकते तुम्हारे बिना. हमें तुमसे प्यार कितना ये हम नहीं जानते, मगर जी नहीं सकते तुम्हारे बिना. हमें तुमसे प्यार सुना गम जुदाई का उठाते हैं लोग, जाने जिंदगी कैसे बिठाते हैं लोग. दिन भी यहाँ तो लगे बरस के समान, हमें इंतजार कितना ये हम नहीं जानते, मगर जी नहीं सकते तुम्हारे बिना. हमें तुमसे प्यार तो चलता है दिल, बड़ी मुश्किलों से फिर संभलता है दिल. क्या क्या जतन करते हैं तुम्हें क्या पता, ये दिल बेकरार कितना ये हम नहीं जानते, मगर जी नहीं सकते तुम्हारे बिना. हमें तुमसे प्यार कितना ये हम नहीं जानते, मगर जी नहीं सकते तुम्हारे बिना.
हमें तुमसे प्यार